ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಬಾಬಾ. ಡೇ 10 ಓಕೆ, ದಿನ 10ರ ಒಂದು ಕ್ರಾಂತಿ ಟೆಸ್ಟ್ ಸೀರೀಸ್ನ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಡೇ 9 ಆಲ್ರೆಡಿ ನೋಡಿರ್ತೀರ. ಹಲವಾರು ವಿಷಯಗಳನ್ನು ನಾವು ಏನು ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಡೇ 8 ಬಂದು PSI ಎಸ್ಸೆ. ಓಕೆ, PSIನಲ್ಲಿ ಹೇಗೆ ಎಸ್ಸೆ ಬರೀಬೇಕು, ಆಮೇಲೆ ನಾವು ಒಂದು ಎಸ್ಸೆ ಅನ್ನು ತಗೊಂಡು ವುಮೆನ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್, ಮಹಿಳೆಯರಿಗೆ ರಾಜಕೀಯದಲ್ಲಿ ಯಾವ ರೀತಿಯ ಪ್ರಾತಿನಿಧ್ಯದ ಅವಶ್ಯಕತೆ ಇದೆ ಆ ಒಂದು ವಿಷಯದ ಮೇಲೂ ಕೂಡ ಒಂದು ಆ ಪ್ರಬಂಧವನ್ನು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಸೊ ಈ ಒಂದು ಕ್ಲಾಸಲ್ಲಿ 10ನೇ ದಿನದ ಪ್ರಶ್ನೆಗಳನ್ನು ನೋಡೋಣ. ಸೊ ಬರೀ ಇಂಗ್ಲೀಷ್ ಕ್ವಶನ್ ಅಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ದೇರ್ ಆರ್ ಸೋ ಮಚ್ ಟೆಕ್ನಿಕಲ್ ಥಿಂಗ್ಸ್ ಇರೋದ್ರಿಂದ ಆ್ಯಂಡ್ ಸಮ್ ಬೇಸಿಕ್ ಕ್ವಶನ್ಸ್ ಇರೋದ್ರಿಂದ ಇಂಗ್ಲೀಷ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅಗೇನ್ ಐ ವಿಲ್ ಟೇಕ್ ಕನ್ನಡ, ಡೋಂಟ್ ವರಿ. ಓಕೆ, ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಮೋಸ್ಟ್ ಅಕ್ಯುರೇಟ್ಲಿ ಡಿಸ್ಕ್ರೈಬ್ಸ್ ದಿ ಫಂಕ್ಷನ್ ಆಫ್ ಹಿಮಾದ್ರಿ ಆ್ಯಂಡ್ INS ಹಿಮಗಿರಿ? ಎರಡಿದ್ದಾವೆ, ಹಿಮಾದ್ರಿ ಮತ್ತು INS ಹಿಮಗಿರಿ ಅನ್ನುವಂಥದ್ದು. ಈ ಎರಡು ಏನಿದ್ದಾವೆ ಥಿಂಗ್ಸು, ಅದನ್ನು ಕರೆಕ್ಟಾಗಿ ಯಾವುದು ಡಿಸ್ಕ್ರೈಬ್ ಮಾಡ್ತಾ ಇದೆ, ವಿವರಿಸ್ತಾ ಇದೆ ಅಂತ ಕೇಳಿದ್ದಾರೆ. 4 ಸ್ಟೇಟ್ಮೆಂಟ್ ಇದೆ, ABCD. ಈ 4ರಲ್ಲಿ ಯಾವುದು ಅದು ಸರಿಯಾಗಿ ವಿವರಿಸ್ತಾ ಇದೆ ಅಂತ ಕೇಳಿದ್ದಾರೆ. ಒಂದನೇದು, ಬೋತ್ ಕಮಿಷನ್ಸ್ ಸ್ಟಿಲ್ತ್ ಫ್ರಜೈಟ್ಸ್ ವಿತ್ ಹಿಮಾದ್ರಿ ಆಪರೇಟಿಂಗ್ ಇನ್ ದಿ ಬೇ ಆಫ್ ಬೆಂಗಾಲ್ ಅಂತ ಕೊಟ್ಟಿದ್ದಾರೆ. ಹಿಮಾದ್ರಿ ಇಸ್ ದಿ ನೇಮ್ ಆಫ್ ದಿ ಇಂಡಿಯಾಸ್ ಪರ್ಮನೆಂಟ್ ಆರ್ಕ್ಟಿಕ್ ರಿಸರ್ಚ್ ಸ್ಟೇಷನ್ ಲೊಕೇಟೆಡ್ ಇನ್ ನಾರ್ವೆ ಅಂತ ಕೊಟ್ಟಿದ್ದಾರೆ. ಹಿಮಾದ್ರಿ ಇಸ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ ಅಂತ ಕೊಟ್ಟಿದ್ದಾರೆ. ಬೋತ್ ಎಂಟಿಟೀಸ್ ರಿಪ್ರೆಸೆಂಟ್ ಡಿಫ್ರೆಂಟ್ ಜನರೇಷನ್ ಆಫ್ ಏರ್ಕ್ರಾಫ್ಟ್ ಅಂತ ಕೊಟ್ಟಿದ್ದಾರೆ. ಹಿಮಾದ್ರಿ INS ಅಂತಂದ ತಕ್ಷಣವೇ ಇದು ಒಂದು ಏನಿರುತ್ತಪ್ಪ, INS ಅಂತಂದರೆ ಒಂದು ಏನಿರುತ್ತೆ, ಅದೊಂದು ನೌಕಾಯಾನ ಅಲ್ವಾ, ಅದೊಂದು ನೌಕಾಯಾನ. ಹೀಗಾಗಿ ಇದಂತೂ ಆಗಲ್ಲ, ಯಾವುದು ಇಂಡಿಯನ್ ಯಾವುದು ಏರ್ಕ್ರಾಫ್ಟ್ ಅಂತ ಇದೆ ಅಲ್ವಾ, ಅದಾಗಲ್ಲ. ಆಮೇಲೆ ಇನ್ನೊಂದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೈನ್ ಅಂತ ಇದೆ, ಸ್ಟೇಟ್ಮೆಂಟ್ C. ಫಸ್ಟ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಸಬ್ಮರೈನ್ ಯಾವುದು? INS ಅರಿಹಂತ್ ಅಲ್ವಾ, INS ಅರಿಹಂತ್. ಓಕೆ, INS ಅರಿಹಂತ್. ಹೀಗಾಗಿ ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಆಮೇಲೆ ಬೇ ಆಫ್ ಬೆಂಗಾಲಲ್ಲಿ ಇದನ್ನು ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಹಿಮಾದ್ರಿ ಅನ್ನೋದನ್ನು. ಬಟ್ ಇದೊಂದು ಫ್ಯಾಕ್ಚುವಲ್ ಕ್ವಶನ್. ಇದನ್ನು ನಾನೇನು ಹೇಳ್ತೀನಿ, ಇದು ಕರೆಂಟ್ ಅಫೇರ್ಸಲ್ಲಿ ಬಂದಿರ್ಬೋದು, ಬಟ್ ಇದು ನಿಮ್ಮದು ಸ್ಟ್ಯಾಟಿಕ್ ಅಂತಲೇ ಓದಬೇಕಾಗತ್ತೆ. ಎಷ್ಟೋ ಸಲ ಅದನ್ನು GKನಲ್ಲಿ ಎವರ್ಗ್ರೀನ್ GK ಅಂತ ಕರಿತೀವಿ ನಾವು ಈ ಥರದ ಪ್ರಶ್ನೆಗಳಿಗೆ. ಓಕೆ, ಹಿಮಾದ್ರಿ ಒಂದು ಇಂಡಿಯಾಸ್ ಪರ್ಮನೆಂಟ್ ರಿಸರ್ಚ್ ಸೆಂಟರ್, ಆರ್ಕ್ಟಿಕ್ ರಿಸರ್ಚ್ ಸೆಂಟರ್ ಎಲ್ಲಿದೆ? ನಾರ್ವೆನಲ್ಲಿ ಇದೆ. ಇದನ್ನು ಎಷ್ಟೋ ಸಲ ಜೋಗ್ರಫಿ ಹೇಳಬೇಕಾದ್ರೆ, ಆರ್ಕ್ಟಿಕ್ ರೀಜನನ್ನು ಹೇಳಬೇಕಾದ್ರೆ ಜೋಗ್ರಫಿನಲ್ಲಿ ಈ ಒಂದು ಥಿಂಗ್ಸನ್ನು ಕ್ಲಾಸಲ್ಲಿ ನಿಮಗೆ ಹೇಳಿರ್ತಾರೆ ಅಲ್ವಾ. ಸೊ ಹೀಗಾಗಿ ಏನಾಗುತ್ತೆ, ಇದು ಆನ್ಸರ್ B. ಹಿಮಾದ್ರಿ ಅನ್ನೋದು ಒಂದು ರಿಸರ್ಚ್ ಸೆಂಟರ್ ಎಲ್ಲಿದೆ? ನಾರ್ವೆನಲ್ಲಿದೆ. INS ಹಿಮಗಿರಿ ಅನ್ನೋದು ಅದು ಒಂದು ಸ್ಟೆಲ್ತ್ ಫ್ರಜೈಟ್. ಓಕೆ, ಸ್ಟೆಲ್ತ್ ಫ್ರಜೈಟ್ ಆಫ್ ದಿ ಇಂಡಿಯನ್ ನೇವಿ, ಎಲ್ಲಿ ಆ ಒಂದು ರೀಜನಲ್ಲಿನೇ ಏನು ಮಾಡಿದ್ದಾರೆ, ಅದನ್ನು ಸೇರಿಸಿದ್ದಾರೆ. ಓಕೆ, ಹೀಗಾಗಿ ಒಂದನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಆನ್ಸರ್ B, ಆರ್ಕ್ಟಿಕ್ ರಿಸರ್ಚ್ ಸೆಂಟರಲ್ಲಿ ಇರುವಂಥದ್ದು ಇದು. ಓಕೆ, ಎರಡನೇದು, ಇಟ್ಸ್ ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸ್. ಏನು ಹೇಳುತ್ತೆ? ದ ನ್ಯೂಲಿ ಐಡೆಂಟಿಫೈಡ್ CRIB ಸಿಸ್ಟಮ್, ಇದೊಂದು ನ್ಯೂಲಿ ಐಡೆಂಟಿಫೈಡ್ CRIB ಸಿಸ್ಟಮ್ ಅಂತ ಇದೆ. ರೀಸೆಂಟ್ಲಿ ಆಡೆಡ್ ಟು ದಿ ಅಫಿಷಿಯಲ್ ಲಿಸ್ಟ್ ಆಫ್ ಹ್ಯೂಮನ್ ಬ್ಲಡ್ ಗ್ರೂಪ್. ಓಕೆ, ಒಂದು ರಕ್ತದ ಗುಂಪಿಗೆ ಈ CRIB ಅನ್ನೋ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ, ಇತ್ತೀಚೆಗೆ ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಯಾವುದು ಪ್ರೈಮರಿ ಡಿಫೈನ್ ಮಾಡ್ತಾ ಇದೆ, ಕ್ಯಾರೆಕ್ಟರಿಸ್ಟಿಕ್ಸು, ಅದರ ಒಂದು ಗುಣಲಕ್ಷಣ ಯಾವುದು? ಈ 4 ಕೊಟ್ಟಿರುವಂಥ ABCD ಆಯ್ಕೆಗಳಲ್ಲಿ ಅದರ ಗುಣಲಕ್ಷಣ ಯಾವುದು, ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಗುಣಲಕ್ಷಣ ಯಾವುದು ಅಂತ ಕೇಳಿದ್ದೀವಿ. ಓಕೆ, ಯಾವುದು ಗುಣಲಕ್ಷಣ ಗೊತ್ತಾ? ಫಸ್ಟು CRIB ಅಂತ ಅನ್ನೋದೇನು, ಅದೊಂದು ಬ್ಲಡ್ ಗ್ರೂಪ್. ಅದು ಫಸ್ಟ್ ನಿಮ್ಗೇನಾಗಬೇಕು, ಗೊತ್ತಿರಬೇಕು. ಇದರಲ್ಲಿ ಏನಿರುತ್ತೆ? ಪ್ರೋಟೀನ್ ಇರುತ್ತೆ. ಎಸ್, ಪ್ರೋಟೀನ್ ಇರುತ್ತೆ. ಆ್ಯಂಡ್ ಒಂದು ICAM4 ವಿಚ್ ಆ್ಯನ್ ಅಡೇಸನ್ ಮಾಲಿಕ್ಯೂಲ್ ರೆಡ್ ಬ್ಲಡ್ ಸೆಲ್. ನೋಡಿ, ಇದನ್ನೇನು ಮಾಡ್ಬೋದು, ಅವನು ವೈಟ್ ಬ್ಲಡ್ ಸೆಲ್ ಅಂತ ಚೇಂಜ್ ಮಾಡ್ಬೋದು ಎಕ್ಸಾಮಲ್ಲಿ. ಇದೊಂದು ರೆಡ್ ಬ್ಲಡ್ ಸೆಲ್, ಮತ್ತು ಅದರಲ್ಲಿ ಏನಿರುತ್ತೆ, ಪ್ರೋಟೀನ್ ಇರುತ್ತೆ. ಆ್ಯಂಡ್ ಆಂಟಿಜನ್ಸ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಅಮಿನೋ ಆ್ಯಸಿಡ್ ಚೇಂಜ್ ಕೂಡ ಏನಾಗುತ್ತೆ, ಈ ಒಂದು ಹೊಸ ಬ್ಲಡ್ ಗ್ರೂಪ್ನಲ್ಲಿ ಇರುತ್ತೆ. ಹೀಗಾಗಿ ಆನ್ಸರ್ ಏನಾಗುತ್ತೆ ಇದಕ್ಕೆ? ಆಪ್ಷನ್ A. ಆನ್ಸರ್ ಏನಾಗುತ್ತೆ? ಆಪ್ಷನ್ A. ಇದು ಫ್ಯಾಕ್ಚುಯಲ್ ಕ್ವಶನ್ ಆಗಿರೋದ್ರಿಂದ ದಿಸ್ ಮಚ್ ಇನ್ಫಾರ್ಮೇಷನ್ ಈಸ್ ಎನಫ್. ಓಕೆ, ಮೂರನೇದು, ಇನ್ ಇಂಡಿಯಾ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಅಫಿಷಿಯಲಿ ರೆಗ್ಯುಲೇಟೆಡ್ ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಲೀಗಲ್ ಫ್ರೇಮ್ವರ್ಕ್? ಯಾವ ಒಂದು ಕಾಯ್ದೆಯ ಪ್ರಕಾರ? ಓಕೆ,
ಜೈವಿಕ ವರ್ಧನೆ. ಸ್ಟಿಮ್ಯುಲೆಂಟ್ಸ್ ಅಂದರೆ ಏನು? ಜೈವಿಕ ವರ್ಧನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಜೈವಿಕ ವರ್ಧನೆ ಯಾವುದು ಕಾಯ್ದೆ ಜೈವಿಕ ವರ್ಧನೆಯಾಗಿ ಆ್ಯಕ್ಟ್ ಆಗುತ್ತೆ? ಜೈವಿಕ ವರ್ಧನೆಯನ್ನು ರೆಗ್ಯುಲೇಟ್ ಮಾಡುವಂಥದ್ದು ಯಾವ ಕಾಯ್ದೆ ಪ್ರಕಾರ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ? ಬಯೋಸ್ಟಿಮ್ಯುಲೆಂಟ್ಸನ್ನು ಸೀಡ್ ಆ್ಯಕ್ಟ್, ಇನ್ಸೆಕ್ಟಿಸೈಡ್ ಆ್ಯಕ್ಟ್, ಫರ್ಟಿಲೈಸರ್ ಆ್ಯಕ್ಟ್, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಪರಿಸರ ರಕ್ಷಣಾ ಕಾಯ್ದೆ, ರಾಸಾಯನಿಕ ಒಂದು ಕಾಯ್ದೆ, ಇನ್ಸೆಕ್ಟಿಸೈಡ್ಸ್ ರಸಗೊಬ್ಬರಗಳ ಕಾಯ್ದೆ ಅಂತಲೂ ಹೇಳ್ಬೋದು ಫರ್ಟಿಲೈಸರ್ಸ್ಗೆ. ಓಕೆ, ಸೀಡ್ಸ್ ಕಾಯ್ದೆ, ಬೀಜ ಕಾಯ್ದೆ ಅಂತ ಹೇಳ್ತೀವಿ. ಸೊ ಯಾವುದು? ಆಪ್ಷನ್ ಸಿ, ಫರ್ಟಿಲೈಸರ್ ಆರ್ಗ್ಯಾನಿಕ್ ಮಿಕ್ಸ್ಡ್ ಕಂಟ್ರೋಲ್ ಆರ್ಡರ್ 1985, 1985. ಇದರ ಪ್ರಕಾರ ಬಯೋಸ್ಟಿಮ್ಯುಲೆಂಟ್ಸನ್ನು ಏನು ಮಾಡ್ತಾರೆ? ರೆಗ್ಯುಲೇಟ್ ಮಾಡ್ತಾರೆ. ಏನು ಬಯೋಸ್ಟಿಮ್ಯುಲೆಂಟ್ಸ್ ಅಂತಂದರೆ? ಬಯೋಸ್ಟಿಮ್ಯುಲೆಂಟ್ಸ್ ಅಂತಂದರೆ ಜೈವಿಕ ವರ್ಧನೆ ಒಂದು ವಸ್ತು, ಇದೊಂದು ವಸ್ತು ಅಂತ ಅನ್ನೋಣ, ಅಥವಾ ಇಟ್ಸ್ ಅ ಸಬ್ಸ್ಟೆನ್ಸ್. ಇದೊಂದು ವಸ್ತು ಅಥವಾ ಸಬ್ಸ್ಟೆನ್ಸ್. ಓಕೆ, ಇದರಲ್ಲಿ ಏನಿರುತ್ತೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಡ್ ಮಾಡ್ತಾರೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮಾಣು ಏನು ವಸ್ತುಗಳನ್ನು ಆ್ಯಡ್ ಮಾಡ್ತಾರೆ. ಯಾವುದಕ್ಕೆ ಆ್ಯಡ್ ಮಾಡ್ತಾರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು? ಪ್ಲ್ಯಾಂಟ್ಸಿಗೆ ಆ್ಯಡ್ ಮಾಡ್ತಾರೆ, ಪ್ಲ್ಯಾಂಟ್ಸಲ್ಲಿ ಆ್ಯಡ್ ಮಾಡ್ತಾರೆ, ಸೀಡ್ಸಲ್ಲಿ ಆ್ಯಡ್ ಮಾಡ್ತಾರೆ. ಓಕೆ, ಪ್ಲ್ಯಾಂಟ್ಸಲ್ಲಿ ಆ್ಯಡ್ ಮಾಡ್ತಾರೆ, ಸೀಡ್ಸಲ್ಲಿ ಆ್ಯಡ್ ಮಾಡ್ತಾರೆ, ಅಥವಾ ಸಾಯಿಲಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ. ಪ್ಲ್ಯಾಂಟ್ಸು, ಸೀಡ್ಸು, ಸಾಯಿಲು ಈ ಮೂರುಗಳಲ್ಲೂ ಏನು ಮಾಡ್ತಾರೆ? ಈ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಬ್ಸ್ಟೆನ್ಸನ್ನು ಆ್ಯಡ್ ಮಾಡ್ತಾರೆ. ಇದರಿಂದ ಏನಾಗುತ್ತಪ್ಪ? ಯಾಕೆ ಬೇಕು ಈ ಜೈವಿಕ ವರ್ಧನೆ ಮಾಡುವಂಥ ವಸ್ತುಗಳು ಅಥವಾ ಬಯೋಸ್ಟಿಮ್ಯುಲೆಂಟ್ಸ್ ಯಾಕೆ ಬೇಕು ಅಂತಂದರೆ, ಬೆಟರ್ ಕ್ವಾಲಿಟಿ ಔಟ್ಪುಟ್ ಏನು ಬರುತ್ತಲ್ಲ, ಈಗ ಬೆಳೆ ಏನು ಬರುತ್ತೆ? ಬೆಟರ್ ಕ್ವಾಲಿಟಿ, ಉತ್ತಮ ಬೆಳೆ ಬರೋಕ್ಕೋಸ್ಕರ. ಓಕೆ, ಆಮೇಲೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನು ಹೆಚ್ಚಿಗೆ ಮಾಡೋಕ್ಕೋಸ್ಕರ, ನ್ಯೂಟ್ರಿಯೆಂಟ್ಸನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ? ಈ ಬಯೋಸ್ಟಿಮ್ಯುಲೆಂಟ್ಸನ್ನು ಬಳಕೆ ಮಾಡ್ತಾರೆ. ಗೊತ್ತಾಯ್ತಾ? ಯಾಕಂದರೆ ನೆಕ್ಸ್ಟ್ ಅದ್ರ ಅಪ್ಲಿಕೇಶನ್ ಕೇಳಿಬಿಡ್ಬೋದು ಅವನು, ಅದರ ಉಪಯೋಗಗಳನ್ನು ಏನು ಮಾಡ್ಬೋದು ಅವರು ಕೇಳ್ಬೋದು, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ 4th ಕ್ವಶನ್ ಏನಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಕ್ರೈಬ್ಸ್ ಸಹೆಲ್ಟಿ ಲ್ಯಾಂಗ್ವೇಜ್ ಯಾವುದು? ಇದೊಂದು ಸೈನೋ ಟಿಬೆಟಿಯನ್ ಲ್ಯಾಂಗ್ವೇಜ್, ನೋ ರಿಟರ್ನ್ ಟ್ರೆಡಿಷನ್. ಇದೊಂದು ಸೈನೋ ಟಿಬೆಟಿಯನ್ ಭಾಷೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಆ್ಯನ್ ಆಸ್ಟ್ರೋ ಏಷ್ಯಾಟಿಕ್ ಲ್ಯಾಂಗ್ವೇಜ್, ಆಸ್ಟ್ರೋ ಮತ್ತು ಏಷ್ಯಾಟಿಕ್ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಬಾಂಗ್ಲಾದೇಶ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಅಂದರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಭಾಷೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಈಸ್ಟರ್ನ್ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ವಿತ್ ಯೂನಿಕ್ ಹಿಸ್ಟಾರಿಕಲ್ ಸ್ಕ್ರಿಪ್ಟ್, ಸೆಹೆಲ್ಟಿ ನಗರಿ ಡಿಬೇಟೆಡ್ ಲಿಂಗ್ವಿಸ್ಟಿಕ್ ಸ್ಟೇಟಸ್. ಅದಕ್ಕೆ ಭಾಷಾ ಒಂದು ಮಾನ್ಯತೆಯನ್ನು ಕೊಡಿ ಅಂತ ಹೇಳಿ ಪೂರ್ವ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂದರೆ ಪೂರ್ವ ರಾಜ್ಯಗಳಲ್ಲಿ ಅಂದರೆ ಅಸ್ಸಾಮು, ಬಾಂಗ್ಲಾದೇಶು, ಒಡಿಸ್ಸಾ ಈ ಕಡೆ ಬಳಸುವಂಥ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಗೊತ್ತಿಲ್ಲ. ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್ ವಿತ್ ಪರ್ಷಿಯನ್ ಇನ್ಫ್ಲೂಯೆನ್ಸ್, ಪರ್ಷಿಯನ್ ಪ್ರಭಾವ ಇರುವ ಒಂದು ದ್ರಾವಿಡ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಹಾಕಿ ಇದು ಯಾವುದು ಭಾಷೆ ಅಂತ, ಇದು ಯಾವುದರ ಒಂದು ಉಪಭಾಷೆ, ಯಾವುದರ ಒಂದು ಡೈಲೆಕ್ಟ್ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಎಸ್, ಇದು ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಆ್ಯನ್ ಈಸ್ಟರ್ನ್ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ವಿತ್ ಯೂನಿಕ್ ಹಿಸ್ಟಾರಿಕಲ್ ಸ್ಕ್ರಿಪ್ಟ್. ಓಕೆ, ಸ್ಟೇಟಿ ನಗರಿ ಅಂತ ಕರೀತಾರೆ. ಇದಕ್ಕೆ ಭಾಷಾ ಮಾನ್ಯತೆ ಕೊಡಿ ಅಂತ ಇತ್ತೀಚೆಗೆ ಏನು ಮಾಡ್ತಾ ಇದೆ? ತನ್ನ ಬೇಡಿಕೆಯನ್ನು ಜಾಸ್ತಿ ಮಾಡ್ತಾ ಇದೆ. ನಮಗೆ ಭಾಷಾ ಮಾನ್ಯತೆಯ ಅವಶ್ಯಕತೆ ಇದೆ, ಭಾಷಾ ಮಾನ್ಯತೆಯನ್ನು ನೀವು ಕೊಡಲೇಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ? ಬಹಳ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಯಾವ ಒಂದು ಭಾಷೆಯ ಉಪಭಾಷೆ? ಬೆಂಗಾಲಿ. ಓಕೆ, ಬೆಂಗಾಳಿ. ಓಕೆ, ಬೆಂಗಾಳಿ ಭಾಷೆಯ ಏನದು? ಒಂದು ಉಪಭಾಷೆ. ಓಕೆ, ಇದನ್ನು 19ನೇ ಶತಮಾನದಲ್ಲಿ 19th ಸೆಂಚುರಿನಲ್ಲಿ ಸೂಫಿ ಸೈಂಟ್ಸು, ಭಕ್ತಿ ಆ್ಯಂಡ್ ಸೂಫಿ ಸೈಂಟ್ಸು ಏನು ಮಾಡ್ತಾಯಿದ್ರು? 19th ಸೆಂಚುರಿ. ಓಕೆ, 19ನೇ ಶತಮಾನದಲ್ಲಿ ಯಾರು? ಭಕ್ತಿ ಮತ್ತು ಸೂಫಿ ಸೈಂಟ್ಸು ಈ ಒಂದು ಭಾಷೆಯನ್ನು ಅವರು ತತ್ವಪದಗಳನ್ನು ಹೇಳೋಕ್ಕೆ, ಭಕ್ತಿ ಮತ್ತು ಸೂಫಿ ಸಂತರು ಅವರ ತತ್ವಪದಗಳನ್ನು ಹೇಳೋಕ್ಕೆ, ಓಕೆ, ಆ ಕವಾಲಿಗಳನ್ನು ಹೇಳೋಕ್ಕೆ ಈ ಒಂದು ಭಾಷೆಯನ್ನು ಬಳಸ್ತಾ ಇದ್ದರು. ಓಕೆ, ಬಳಸ್ತಾ ಇದ್ದರು. ಓಕೆ, ಯೂಶ್ವಲಿ ಇದನ್ನು 3
ರಾಜ್ಯಗಳಲ್ಲಿ ಮಾತಾಡ್ತಾರೆ. ಒಂದು ವೆಸ್ಟ್ ಬೆಂಗಾಲ್, ಇನ್ನೊಂದು ಅಸ್ಸಾಂ ಮತ್ತು ಒಡಿಸ್ಸಾ. ಈ 3 ರಾಜ್ಯಗಳಲ್ಲಿ ಈ ಒಂದು ಭಾಷೆಯನ್ನು ಏನು ಮಾಡ್ತಾರೆ, ಹೆಚ್ಚಿಗೆ ಮಾತಾಡ್ತಾರೆ. ನಮಗೆ ಭಾಷಾ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಇವರು ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು 4ನೇ ಪ್ರಶ್ನೆಯ ಒಂದಿಷ್ಟು ವಿವರಣೆ. 5ನೇ ಪ್ರಶ್ನೆಗೆ ಹೋಗೋಣ. ಏನಿದೆ 5ನೇ ಪ್ರಶ್ನೆ? ಸಿಂಪಲ್. ಏನು? ವಿಚ್ ಸ್ಟೇಟ್ಮೆಂಟ್ಸ್, ಓಕೆ ನೋಡೋಣ. ವಿಚ್ ಸ್ಟೇಟ್ಮೆಂಟ್ ಅಕ್ಯುರೇಟ್ಲಿ ಡಿಸ್ಕ್ರೈಬ್ ದಿ ಜೋಗ್ರಫಿಕಲ್ ಲೊಕೇಶನ್ ಆ್ಯಂಡ್ ಡಿಫರೆನ್ಸ್ ಬಿಟ್ವೀನ್ ಐಲ್ಯಾಂಡ್ ನೇಷನ್ಸ್ ಟೊಂಗಾ ಆ್ಯಂಡ್ ತುವಲು ಅಂತ ಬರುತ್ತೆ. ಟೊಂಗಾ ಆ್ಯಂಡ್ ತುವಲು ಇವೆರಡು ಏನು? ಐಲ್ಯಾಂಡ್ ನೇಷನ್ಸ್ ಅಂದರೆ ದ್ವೀಪ ರಾಷ್ಟ್ರಗಳು. ಇವೆರಡು ಏನಪ್ಪ? ದ್ವೀಪ ರಾಷ್ಟ್ರಗಳು, ಐಲ್ಯಾಂಡ್ ನೇಷನ್ಸ್, ಟೊಂಗಾ ಮತ್ತು ಟುವಲು ಅನ್ನುವಂಥದ್ದು. ಓಕೆ, ಇವೆರಡು ಐಲ್ಯಾಂಡ್ ನೇಷನ್ಸ್. ಇವು ಎಲ್ಲಿದ್ದಾವೆ? ಇವು ಎರಡರ ಜೋಗ್ರಫಿಕಲ್ ಅಂದರೆ ಭೌಗೋಳಿಕ ವ್ಯತ್ಯಾಸ ಮತ್ತು ಅವುಗಳ ಸ್ಥಳಗಳ ವ್ಯತ್ಯಾಸ ಅಂದರೆ ಲೊಕೇಶನ್ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ABCD. ಟೊಂಗಾ ಈಸ್ ಲೊಕೇಟೆಡ್ ಎಂಟೈರ್ಲಿ, ನೋಡಿ ಎಕ್ಸ್ಟ್ರೀಮ್ ವರ್ಡ್ ಹೇಳಿದ್ನಲ್ವ, ಸಂಪೂರ್ಣವಾಗಿ ಅಂತ ಅನ್ನೋದೇ ಜೋಗ್ರಫಿಕಲ್ನಲ್ಲಿ, ಎಸ್ಪೆಷಲಿ ಜೋಗ್ರಫಿ ಭೂಗೋಳ ಅಂತ ಬಂದಾಗ ಎಕ್ಸ್ಟ್ರೀಮಿಟಿ ನಡೆಯಲ್ಲ. ಓಕೆ, ನಡೆಯೋದೇ ಇಲ್ಲ ಅಲ್ಲಿ. ಯಾಕಂದರೆ ಜೋಗ್ರಫಿ ಆಲ್ವೇಸ್ ಲೀಡ್ ಟು ಚೇಂಜಸ್ ಅಲ್ವಾ. ಜೋಗ್ರಫಿ ಯಾವಾಗಲೂ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ವರ್ಷಗಳಿಂದ ವರ್ಷಗಳಿಗೆ ಏನಾಗ್ತಾ ಇರುತ್ತೆ, ಆ ಒಂದು ಭೌಗೋಳಿಕ ಪ್ರದೇಶ ಚಿಕ್ಕ ಚಿಕ್ಕ ಬದಲಾವಣೆ ಅಂತೂ ಆಗ್ತಾನೆ ಇರುತ್ತೆ. ಹೀಗಾಗಿ ಸಂಪೂರ್ಣವಾಗಿ ಎಂಟೈರ್ಲಿ ಇನ್ ದಿ ಇಕ್ವೇಟರ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಎ ಲಾರ್ಜ್ high volcanic island, while Tuvalu is a single island situated far east of the international date line. ನೋಡಿ ಎಂಟೈರ್ಲಿ ಅನ್ನೋದು ಒಂದು ವರ್ಡ್ ಇದೆ ಅಲ್ವಾ, ಈ ಒಂದು ಪದದಿಂದನೇ ನೀವೇನು ಮಾಡ್ಬೋದು, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಈ ಥರದ ಎಲಿಮಿನೇಷನ್ ಟೆಕ್ನಿಕ್ಕು. ಎಕ್ಸ್ಟ್ರೀಮ್ ವರ್ಡ್ಸ್ ಕೊಟ್ಟಾಗ ನೀವೇನು ಮಾಡ್ಬೋದು, ಆ ಎಲಿಮಿನೇಷನ್ ಟೆಕ್ನಿಕ್ಸನ್ನು ನೀವು ಬಳಸ್ಬೋದು ಅಂತ ಹೇಳಿದ್ನಲ್ವಾ. ಎ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. So B, Tuvalu is elongated group of low-lying coral atolls situated closer to the equator and northwest of the Fiji, whereas Tonga is a crescent-shaped volcanic archipelago located significantly east of Fiji. Okay, ಇದು ಮೇ ಬಿ ಇರ್ಬೋದು, ಗೊತ್ತಿಲ್ಲ ನನಗೆ, ಅದು ಕೂಡ ಗೊತ್ತಿಲ್ಲ ಅಂದ್ಕೊಳ್ಳೋಣ. The both nations are large volcanic island that primarily form the eastern boundary of the Melanesian sub-region. ಲಾರ್ಜ್ ವೋಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಈಗ ಕ್ವಶನ್ ಏನಿದೆ, ಜೋಗ್ರಫಿಕಲ್ ಆ್ಯಂಡ್ ಲೊಕೇಶನಲ್ ಡಿಫರೆನ್ಸ್ ಅಂತ ಕೇಳಿದ್ದಾನೆ. ವ್ಯತ್ಯಾಸ ಇರಲೇಬೇಕಲ್ವ ಎರಡರಲ್ಲಿ? ಎರಡೂ ಒಂದೇ ಜೋಗ್ರಫಿಕಲ್ ಇರೋಕ್ಕೆ ಸಾಧ್ಯನಾ? ಎರಡೂ ವೋಲ್ಕ್ಯಾನಿಕ್ ಐಲ್ಯಾಂಡ್ ಇರೋಕ್ಕೆ ಸಾಧ್ಯನಾ? ಹಾಗೆ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ, ಎರಡೂ ಸೇಮ್ ಇದ್ದಿದ್ರೆ ಅಲ್ವಾ. ಆ ಒಂದು ಲಾಜಿಕ್ಕನ್ನು ಇಟ್ಕೊಂಡು ನೀ ಈ ಸ್ಟೇಟ್ಮೆಂಟನ್ನು ಏನು ಮಾಡ್ಬೋದು, ರಾಂಗ್ ಅಂತ ಹೇಳ್ಬೋದು ಸ್ನೇಹಿತರೆ ಅಲ್ವಾ. ಡಿ ಏನು ಹೇಳುತ್ತೆ, ಟೊಂಗಾ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಲೊಕೇಟೆಡ್ ಇನ್ ದಿ ಮೈಕ್ರೋನೇಷಿಯನ್ ಸಬ್ ರೀಜನ್ ಆ್ಯಂಡ್ ಟುವಾಲು ಈಸ್ ಅ ರಿಪಬ್ಲಿಕ್ ಲೊಕೇಟೆಡ್ ಇನ್ ದಿ ಮಲೆನೇಷಿಯನ್ ಸಬ್ ರೀಜನ್ ಅಂತ ಹೇಳ್ತಾ ಇದ್ದಾರೆ. ಎರಡು ನೋಡಿ, ಇದು ಮೈಕ್ರೋನೇಷಿಯನ್ ಸಬ್ ರೀಜನ್, ಮಲೆನೇಷಿಯನ್ ಸಬ್ ರೀಜನ್ ಅಂದರೆ ಈ ಎರಡರಲ್ಲಿ ಏನಿರುತ್ತೆ, ಆನ್ಸರ್ ಇರುತ್ತೆ. ಬಟ್ ನನಗೆ ಗೊತ್ತಿರಬೇಕು, ಅಟ್ಲೀಸ್ಟ್ ಯಾವ ಒಂದು ಕಂಟ್ರಿ ಹತ್ತಿರ ಇದೆ ಅಂತ ಗೊತ್ತಿದ್ದರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಇದನ್ನು ಕಂಡುಹಿಡಿಬೋದು. ಸೊ ಆನ್ಸರ್ ಏನಿರಪ್ಪ ಅಂತಂದರೆ ಇದಕ್ಕೆ ಬಿ, ಟುವಾಲು ಈಸ್ ಅ ಎಲಾಂಗೇಟೆಡ್ ಗ್ರೂಪ್ ಆಫ್ ಲೋ ಲೈಯಿಂಗ್ ಅಟಾಲ್ಸ್, ಓಕೆ, ಸಿಟ್ಯುವೇಟೆಡ್ ಕ್ಲೋಸರ್ ಟು ದಿ ಇಕ್ವೇಟರ್ ಆ್ಯಂಡ್ ನಾರ್ತ್ ವೆಸ್ಟ್ ಆಫ್ ದಿ ಫಿಜಿ. ಫಿಜಿಯಲ್ಲಿದೆ, ಆಸ್ಟ್ರೇಲಿಯಾದಿಂದ, ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಮಲೇಷ್ಯಾ ಇವೆಲ್ಲ ಬರುತ್ತೆ. ಇಲ್ಲಿ ಈ ಪಾರ್ಟ್ ಇದೆಯಲ್ವ, ಪೆಸಿಫಿಕ್ ಸಾಗರ, ಪೆಸಿಫಿಕ್ ಓಷಿಯನ್ ಅಂತ ಏನು ಹೇಳ್ತೀವಿ, ಆ ಒಂದು ರೀಜನಲ್ಲಿ ಇದು ಬರುತ್ತೆ. ಓಕೆ, ವೇರ್ ಟೊಂಗಾ ಈಸ್ ಅ ಕ್ರೆಸೆಂಟ್ ಶೇಪ್ಡ್ ವೋಲ್ಕ್ಯಾನಿಕ್ ಆರ್ಕಿಪೆಲಗೋ. ವೋಲ್ಕ್ಯಾನಿಕ್ ಆರ್ಕಿಪೆಲಗೋ ಅಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಆರ್ಕಿಪೆಲಗೋ ಅಂದ್ರೇನು, ಗ್ರೂಪ್ ಆಫ್ ಐಲ್ಯಾಂಡ್ಸ್, ವೋಲ್ಕ್ಯಾನಿಕ್ ಐಲ್ಯಾಂಡ್ಸ್, ಗ್ರೂಪ್ ಆಫ್ ವೋಲ್ಕ್ಯಾನಿಕ್ ಐಲ್ಯಾಂಡ್ಸ್ ಸಿಗ್ನಿಫಿಕೆಂಟ್ಲಿ ಈಸ್ಟ್ ಆಫ್ ಫಿಜಿ. ಫಿಜಿಯ ಒಂದು ಪೂರ್ವ ಭಾಗದಲ್ಲಿ ಇದೆ. ಎಸ್, ಕರೆಕ್ಟ್. ಅಟಾಲ್ಸ್ ಅಂದರೆ ಏನಪ್ಪ ಗೊತ್ತಾ? ಅಟಾಲ್ಸ್ ಅಂತಂದರೆ ವಾಟ್ ಈಸ್ ಅಟಾಲ್? ಅದು ಒಂದು ಕೋರಲ್ನ ಒಂದು ಟೈಪ್. ಓಕೆ, ಅಟಾಲ್ ಅನ್ನೋದು ಕೋರಲ್ನ ಒಂದು ಟೈಪ್, ಹೌದು. ಬಟ್ ಯಾವ ಥರ ಇರುತ್ತೆ, ಅದೊಂದು ಸರ್ಕಲ್ ಶೇಪ್ಡ್. ಅಟಾಲ್ಸ್ ಹೆಂಗಿರುತ್ತೆ, ಸರ್ಕಲ್ ಶೇಪ್ಡಲ್ಲಿ. ಆ ಕೋರಲ್ಸ್ ಹೇಗಿರ್ತವೆ ಅಂದರೆ ಈ ಒಂದು ಸರ್ಕಲ್ ಶೇಪಲ್ಲಿ ಇರುತ್ತೆ. ಸರ್ಕಲ್ ಶೇಪ್, ಇಲ್ಲೆಲ್ಲ ಫುಲ್ ನೀರಿರುತ್ತೆ, ಇದೆಲ್ಲ ಸಮುದ್ರ, ಇದೆಲ್ಲ ಸಮುದ್ರ ಅಂದ್ಕೊಳ್ಳಿ, ಇನ್ನು ಸರ್ಕಲ್ ಶೇಪಲ್ಲಿ ಇರುತ್ತೆ. ಬ್ಯಾರಿಯರ್ ಅಂತಂದರೆ ಒಂದು ಐರ್ಲ್ಯಾಂಡ್ ಇರುತ್ತೆ, ಇಲ್ಲಿ ಇದೊಂದು ಐರ್ಲ್ಯಾಂಡ್ ಇದೆ, ಫುಲ್ ಇದು ಐರ್ಲ್ಯಾಂಡು, ಇದೊಂದು ಏನಪ್ಪ, ಇದೊಂದು ಐರ್ಲ್ಯಾಂಡ್ ಅಂದ್ಕೊಳ್ಳೋಣ, ಈ ಥರ ಒಂದು ಇರುತ್ತೆ ಐರ್ಲ್ಯಾಂಡು. ಇಲ್ಲಿ ಸುತ್ತಲೂ ನೀರಿರುತ್ತೆ, ಇದರ ಸುತ್ತಲೂ ಬ್ಯಾರಿಯರ್ ಅಂತಂದರೆ ಗೋಡೆಯಾಗಿ
ಒಂದು ಐರ್ಲೆಂಡ್ನ ಗೋಡೆಯಾಗಿ ಇರುವಂಥ ಕೋರಲ್ಗೆ ಏನಂತ ಕರಿತೀವಿ, ಕೋರಲ್ ಬ್ಯಾರಿಯರ್ ರೀಫ್ಸ್. ಆಸ್ಟ್ರೇಲಿಯಾ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಇದು ಅಟಾಲ್ಸ್, ನಮ್ಮ ಲಕ್ಷದ್ವೀಪದಲ್ಲೂ ಅಟಾಲ್ಸ್ ಇದೆ ಅಲ್ವಾ, ನೆನ್ಪಿಟ್ಕೊಳ್ಳಿ. ಲಕ್ಷದ್ವೀಪದಲ್ಲೂ ಏನಿದೆ, ಅಟಾಲ್ಸ್ ಇದೆ. ಅಟಾಲ್ ಅಂದ್ರೇನು, ಸರ್ಕಲ್ ಶೇಪಲ್ಲಿ, ನೀರಿನ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಲ್ ಶೇಪಲ್ಲಿ ಇರುವಂತಹ ಕೋರಲ್ಸನ್ನು ಏನಂತ ಕರಿತೀವಿ ನಾವು, ರಿಂಗ್ ಶೇಪ್ಡ್ ಅಥವಾ ಸರ್ಕಲ್ ಶೇಪ್ಡ್. ರಿಂಗ್ ಅಂತಲೂ ಅನ್ನಿ, ಸರ್ಕಲ್ ಅಂತಲೂ ಅನ್ನಿ, ಅದಕ್ಕೇನಂತ ಕರಿತೀವಿ, ಅಟಾಲ್ಸ್ ಅಂತ ನಾವು ಕರಿತೀವಿ. ರೈಟ್, ಗೊತ್ತಾಯ್ತಾ ಆನ್ಸರು? ರೈಟ್, ನೆಕ್ಸ್ಟ್ ಪ್ರಶ್ನೆ 6th ಒನ್ ನೋಡಿ, ತರಂಗಿಣಿ. ಓಕೆ, 3 ಸ್ಟೇಟ್ಮೆಂಟ್ಸ್ ಇದೆ. ತರಂಗಿಣಿಗೆ ಸಂಬಂಧಪಟ್ಟ ಹಾಗೆ 3 ಸ್ಟೇಟ್ಮೆಂಟನ್ನು ಓದೋಣ, ಆಯಿತಾ. ಮೊದಲೇ ಸ್ಟೇಟ್ಮೆಂಟ್, ತರಂಗಿಣಿ ಪ್ರೋಗ್ರಾಮ. ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಇತ್ತೀಚೆಗೆ ತರಂಗಿಣಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದೆ. ಓಕೆ, ಇಟ್ಸ್ ಆ್ಯನ್ ಇನಿಷಿಯೇಟಿವ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಏಮ್ಡ್ ಆಟ್ ಡಿಜಿಟಲ್ ಹೆಲ್ತ್ ಲಿಟ್ರಸಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ದ ಪ್ರೋಗ್ರಾಮ್ ಫೋಕಸ್ ಆನ್ ಎಂಪವರಿಂಗ್ ವಿಜುವಲಿ ಇಂಪೇರ್ಡ್ ಇಂಡಿವಿಜುವಲ್ಸ್ ಥ್ರೂ ಆಡಿಯೋ ಬೇಸ್ಡ್ ಲರ್ನಿಂಗ್. ಅಂದರೆ ಯಾರು ಸ್ವಲ್ಪ ಕಣ್ಣು ಕಾಣ್ತಾ ಇರಲ್ಲ, ಅಂಧರಿರ್ತಾರಲ್ವ, ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಬಂದಿದ್ದಾರೆ. ಅಲೆಕ್ಸಾ ಎನೇಬಲ್ಡ್ ಡಿವೈಸ್ ಅಂತ ಕರೀತಾರೆ. ಅಲೆಕ್ಸಾ ಹೆಂಗೆ, ಈಗ ಐಫೋನ್ ಅಲೆಕ್ಸಾ, ಹಾಯ್ ಅಲೆಕ್ಸಾ ನನಗೆ ಈ ಲೊಕೇಶನ್ ಹೇಳು, ನನಗೆ ಈ ಬುಕ್ ಓಪನ್ ಮಾಡಿಕೊಡು, ನಾನು ಇವ್ರಿಗೆ ಕಾಲ್ ಮಾಡಬೇಕು, ಈ ಥರ ಹೇಳಿದರೆ ಅದೇ ವಾಯ್ಸ್ ರೆಕಗ್ನೇಷನ್ ಇದರಿಂದ ಅದು ಡಿವೈಸ್ ವರ್ಕ್ ಆಗುತ್ತಲ್ವ, ಎಸ್ಪೆಷಲಿ ಐಫೋನ್ ಅಂಥದ್ದು ಅಥವಾ ಗೂಗಲ್ ಇದು ಅದೇ ಥರ ವರ್ಕ್ ಆಗೋದು. ಆ ಥರದ್ದು ಇದು ಪ್ರೋಗ್ರಾಮು, ಅವರಿಗೆ ಹೆಲ್ಪ್ ಆಗೋ ಥರ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅವ್ರ ಸಲುವಾಗಿ ಮಾಡಿರುವಂಥದ್ದು. ಓಕೆ, ಯಾರು ದಿವ್ಯಾಂಗರು ಇರ್ತಾರೆ, ಎಸ್ಪೆಷಲಿ ಅಂಧರಿರ್ತಾರೆ, ಅವರಿಗೆ ಹೆಲ್ಪ್ ಆಗಲಿ. ಆಡಿಯೋ ಬೇಸ್ಡಿಂದ ಅವರು ಲರ್ನಿಂಗ್ ಮಾಡಬೇಕು, ಆಡಿಯೋ ಬೇಸ್ಡಿಂದ ಅವ್ರು ಕಲಿಬೇಕು ವಿಷಯಗಳನ್ನು. ಆ ಬುಕ್ ಆಡಿಯೋ ಬೇಸ್ಡ್ ಬುಕ್ ಇರಬೇಕು, ಆಡಿಯೋ ಬುಕ್ಗಳನ್ನು ಇದರಲ್ಲಿ ಸೇರಿಸುವಂಥದ್ದು ಈ ಒಂದು ಪ್ರೋಗ್ರಾಮಲ್ಲಿ. ಎಸ್, ಕರೆಕ್ಟ್. ಸೊ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ಗ್ರಾಮ ಪಂಚಾಯತ್ ಲೈಬ್ರರೀಸ್ ನೌ ನೇಮ್ಡ್ ಆಸ್ ದ ಅರಿವು ಕೇಂದ್ರ. ಎಸ್, ಅರಿವು ಕೇಂದ್ರ ಅಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಗ್ರಂಥಾಲಯಗಳು, ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಂಥಾಲಯಗಳು ಅಥವಾ ಲೈಬ್ರರೀಸ್ ಅಂತ ನಾವು ಹೇಳ್ತೀವಿ. ಇದು ಒಂದು, ಆಯಿತಾ. ಸೊ 2, 3 ಏನಿದೆ ಸರಿ ಇದೆ. ಒಂದನೇದು ಯಾಕೆ ತಪ್ಪಿದೆಪ್ಪ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ನೋ, ಅಲ್ಲ. ಪಂಚಾಯಿತಿಗಳಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ RDPR, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟ್ರಿ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಇದನ್ನು ಮಾಡುವಂಥದ್ದು. ಓಕೆ, ಇದನ್ನು ಮಾಡುವಂಥದ್ದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನಾಟ್ ಹೆಲ್ತ್ ಲಿಟ್ರಸಿ, ಹೆಲ್ತ್ ಬಗ್ಗೆ ಲಿಟ್ರಸಿ ಮಾಡುವಂಥದ್ದು ಏನಲ್ಲ. ಓಕೆ, ನಾರ್ಮಲಿ ಏನು ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು. ಯಾವುದ್ರ ಬಗ್ಗೆ, ಈ ಲೈಬ್ರರಿಗಳ ಬಗ್ಗೆ, ವಿಜುವಲಿ ಯಾರು ಇದಿರ್ತಾರಲ್ಲ, ಬ್ಲೈಂಡ್ ಇರ್ತಾರೆ, ಅವ್ರಿಗೆ ಸಹಾಯ ಆಗಲಿ ಅಂತ ಇದನ್ನು ಮಾಡಿರುವಂಥದ್ದು. ರೈಟ್. ಸೊ ಗೊತ್ತಾಯ್ತಾ, ಆನ್ಸರ್ ಏನಾಗುತ್ತಪ್ಪ ಇದಕ್ಕೆ 2 and 3, 2ನೇ ಹೇಳಿಕೆ ಮತ್ತು 3ನೇ ಹೇಳಿಕೆ ಏನಿದ್ದಾವೆ ಸರಿಯಾಗಿದ್ದಾವೆ. ರೈಟ್. ಸೊ ಮುಂದಿಂದು ನೋಡಿ, ರಿವಾಲ್ಟ್ಸ್. ಕರ್ನಾಟಕದಲ್ಲಿ ಕರ್ನಾಟಕ ಫ್ರೀಡಮ್ ಸ್ಟ್ರಗಲ್. ಓಕೆ, ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮ ಏನಿದೆ, ಫ್ರೀಡಮ್ ಸ್ಟ್ರಗಲ್ಲು ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕರ್ನಾಟಕ ಎಕ್ಸಾಮ್ಸ್ಗಳಲ್ಲಿ, ಕರ್ನಾಟಕ ಗ್ರೂಪ್ ಸಿ ಆಗಿರ್ಬೋದು, KPSC ಯಾರೇ ಕಂಡಕ್ಟ್ ಮಾಡಲಿ, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಮಾಡಲೇಬೇಕು, ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಅರೇಂಜ್ ದಿ ಫಾಲೋವಿಂಗ್ ಹಿಸ್ಟಾರಿಕಲ್ ರೆಬೆಲಿಯನ್ಸ್. ಈ ದಂಗೆಗಳನ್ನು ಒಂದು ಕ್ರೊನಾಲಜಿಕಲ್ ಆರ್ಡರ್, ಕಾಲಾನುಕ್ರಮದಲ್ಲಿ, ಮೊದಲು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅನ್ನೋದನ್ನು ಒಂದು ಕಾಲಾನುಕ್ರಮದಲ್ಲಿ ಮಾಡಿ ಅಂತ ಏನು ಮಾಡಿದ್ದಾರೆ, ಇದನ್ನು ಕೇಳಿದ್ದಾರೆ. ಓಕೆ, ನೋಡೋಣ. ಕೊಪ್ಪಳ, ಸಿಂದಗಿ, ಬದಾಮಿ ಮತ್ತು ಯಾವುದು, ನಗರ ಅಂತ ಇದೆ. ಓಕೆ, ಕೊಪ್ಪಳ ಫಸ್ಟಿಗೆ ಆಗುವಂಥದ್ದು ಯಾವುದು, ಕೊಪ್ಪಳ 1819ರಲ್ಲಿ ಆಗುವಂಥದ್ದು. ಯಾವುದು, ಕೊಪ್ಪಳ ದಂಗೆ 1819ರಲ್ಲಿ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಆಗುವಂಥದ್ದು ಯಾವುದು, 1829. ಯಾವುದು, ಸಿಂದಗಿ. ಓಕೆ, ಸಿಂದಗಿ. ರೈಟ್, ಸಿಂದಗಿ ಆಗುವಂಥದ್ದು. ಅಂದರೆ ಆಪ್ಷನ್ ಡಿ ಆಗುತ್ತೆ ಆನ್ಸರು. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು. ಓಕೆ, ಥರ್ಡ್ ನಗರ ರಿವಾಲ್ಟ್ 1830ರಲ್ಲಿ. ನಗರ ರಿವಾಲ್ಟ್ 1830, ಬಾದಾಮಿ ರಿವಾಲ್ಟ್ 1841. ಓಕೆ, ಕೊಪ್ಪಳದಲ್ಲಿ ವೀರಪ್ಪ ಅನ್ನೋ ಒಬ್ಬ ಜಮೀನ್ದಾರ ಇರ್ತಾನೆ, ಅವರು ಇದ್ರ ಏನು ಬ್ರಿಟಿಷರ ವಿರುದ್ಧ ಸಿಡಿದೇಳುವಂಥದ್ದು. ಬಟ್ ನಿಮ್ಮ ಹೋಮ್ವರ್ಕ್ ಏನಂತಂದರೆ ಇದರ ಜೊತೆಗೆ ನರಗುಂದ ಬಂಡಾಯ ಅಂತ ಇದೆ. ಓಕೆ, ನರಗುಂದ ಬಂಡಾಯ. ಓಕೆ, ಆಮೇಲೆ ಸೂರ್ಪುರ ದಂಗೆ, ಮುಂಡರ್ಗಿ,
ಮುಂಡರಗಿ ಬಂಡಾಯ. ಸೊ ಎಷ್ಟೊಂದು ಇದ್ದಾವೆ. ಸೊ ಇವೆಲ್ಲವನ್ನು ನೀವೇನು ಮಾಡ್ಕೋಬೇಕು, ನೋಡ್ಕೋಬೇಕು. ಒಂದು ಎಲ್ಲಿ ಆಯಿತು, ಯಾಕಾಯಿತು, ಅದರಲ್ಲಿ ಭಾಗವಹಿಸಿದಂಥ ಲೀಡರ್ಸ್ ಅಂದರೆ ನಾಯಕರು ಯಾರ್ಯಾರು, ಲೀಡರ್ಸ್ ಫ್ರೀಡಮ್ ಫೈಟರ್ಸ್ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಿದ್ದರು, ಮತ್ತು ಯಾವ ಇಸ್ವಿಯಲ್ಲಾಯಿತು, ಇಷ್ಟೇ ತಿಳ್ಕೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ ಸಾಕು. ಭಾಳ ಡೆಪ್ತಾಗಿ ಬೇಕಾಗಿಲ್ಲ, ಲೇಯರ್ ಮೇಲೆ ಕೇಳ್ತಾನೆ. ಅಂದರೆ ಜಾಸ್ತಿ ಓದಿ ಬಟ್ ಡೆಪ್ತಾಗಿ ಓದಬೇಡಿ. ಫ್ಯಾಕ್ಟ್ಸ್, ಓನ್ಲಿ ಫ್ಯಾಕ್ಟ್ಸ್, ಎಲ್ಲಿ, ಯಾಕೆ, ಯಾರು, ಅಷ್ಟೇ ಸಾಕು. ಅದನ್ನ ಲಿಸ್ಟ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಈಸಿಲಿ ನಿಮಗೆ ನೆಕ್ಸ್ಟ್ ಬರೋ ಪರೀಕ್ಷೆಗಳಲ್ಲಿ ಖಂಡಿತ ಸಹಾಯ ಆಗುತ್ತೆ. 8th ಕ್ವಶನ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ಲಿ ಮ್ಯಾಚ್, ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ, 3 ಪೇರ್ಗಳನ್ನ ಕೊಟ್ಟಿದ್ದಾರೆ, ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ. KPCC ಎಸ್ಟ್ಯಾಬ್ಲಿಷ್ಡ್ ಇನ್ ಗದಗ್. ಎಸ್, ಗದಗಲ್ಲಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯನ್ನು, ಅಂದರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಗಳನ್ನು ಮಾಡಬೇಕು. ಅಂದರೆ ಆಲ್ ಓವರ್ ಇಂಡಿಯಾ, ಭಾರತದಾದ್ಯಂತ ಕಾಂಗ್ರೆಸ್ನ ಒಂದು ಬೇರುಗಳನ್ನು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವಾಗ ಏನು ಮಾಡುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡುತ್ತೆ, ಪ್ರದೇಶ ಕಾಂಗ್ರೆಸ್ ಸಮಿತಿಗಳನ್ನು ಮಾಡೋಣ ಅಂತ ಹೇಳಿ ಕರ್ನಾಟಕದಲ್ಲೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ KPCCಯನ್ನು ಏನು ಮಾಡ್ತಾರೆ, ರಚನೆಯನ್ನು ಮಾಡ್ತಾರೆ ಗದಗಲ್ಲಿ. ಇದರ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ, ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ, ಗಂಗಾಧರ್ ರಾವ್ ದೇಶಪಾಂಡೆ. ಏನಾಗಿರ್ತಾರೆ, ಇದರ ಒಂದು ಮೊದಲ ಅಧ್ಯಕ್ಷರು. ಯಾವುದು, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ. ಇದು ಯಾವ ಇಯರಲ್ಲಿ ಆಗುತ್ತಪ್ಪ, ಯಾವ ಇಯರಲ್ಲಿ ಆಗುವಂಥದ್ದು, 1920. ಇದು ಕೂಡ 1920, ಇದು ಕೂಡ 1920. ಓಕೆ, ಒಂದೇದಂತೂ ಕರೆಕ್ಟ್ ಇದೆ, ಆಬ್ವಿಯಸ್ಲಿ ಎಸ್ ಕರೆಕ್ಟ್ ಇದೆ. ಸೊ ಅಂದರೆ ಇದಾಗಲ್ಲ. ಫಸ್ಟ್ ಥರ್ಡ್ ಒನ್ ನೋಡೋಣ. ಫಸ್ಟ್ ಆಲ್ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್ ಧಾರವಾಡ. ನಿನ್ನೆ ಇದನ್ನು ತೊಗೊಂಡಿದ್ದೆ ನಾನು. ಆಲ್ ಕರ್ನಾಟಕ ಪೊಲಿಟಿಕಲ್ ಕಾನ್ಫರೆನ್ಸ್ ಯಾರು ಮಾಡ್ತಾರೆ ಅಂತ ಹೇಳಿದ್ದೆ, ಮಾಧವರಾವ್, VP ಮಾಧವರಾವ್ ಇದರ ಒಂದು ಏನು ಮಾಡಿರ್ತಾರೆ, ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಧಾರವಾಡಲ್ಲಾಗುತ್ತೆ, ಕರೆಕ್ಟು. VP ಮಾಧವರಾವ್ ನಿನ್ನೆ ನೋಡಿದ್ವಲ್ವಾ, ದಿವಾನ್ಸು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ಬಂದಿತ್ತಲ್ವಾ, VP ಮಾಧವರಾವ್ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 1 and 3 ಕರೆಕ್ಟ್. ಸೊ ಹೀಗಾಗಿ ಈ ಎರಡರಲ್ಲಿ ಏನಿರುತ್ತೆ, ಆನ್ಸರ್ ಇರುತ್ತೆ. ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಸೆಷನ್. ಎಸ್, ಇದು ಕೂಡ 1920ರಲ್ಲೇ ಆಗುವಂಥದ್ದು. ಓಕೆ, ಎಲ್ಲ ಆಗುತ್ತೆ, ಬೆಂಗಳೂರಲ್ಲಿ ಆಗುತ್ತೆ. 3 ಏನಿದ್ದಾವೆ ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ 3 ಹೇಳಿಕೆಗಳೇನಿದ್ದಾವೆ ಸರಿಯಾಗಿದ್ದಾವೆ. ಆನ್ಸರ್ ಏನಾಗುತ್ತೆ, B. ಆಲ್ 3 ಆರ್ ಕರೆಕ್ಟ್. ಸೊ ನೋಡಿ ಎಷ್ಟೊಂದು ವಿಷಯಗಳನ್ನು ಕಲಿತುವಲ್ವಾ ಒಂದು ಪ್ರಶ್ನೆಯಿಂದ. ಅದರ ಸುತ್ತಲೂ ಬರುವ ಎಸ್ಪೆಷಲಿ ಹಿಸ್ಟ್ರಿ ಮತ್ತು ಪಾಲಿಟಿ ಆ್ಯಂಡ್ ಜಿಯೋಗ್ರಫಿ, ಈ 3 ಯಾವ ಥರ ಇದ್ದಾವೆ ಅಂತಂದರೆ ಅದರ ಸುತ್ತಲೂ ಏನು ಪ್ರಶ್ನೆಗಳು ಬರ್ಬೋದಲ್ವ, ಅದನ್ನು ನೀವು ನೀಟಾಗಿ ಏನು ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಓಕೆ, ಬರೀ ಅದನ್ನು ಬಿಡಿಸಿದ್ರೆ ಸಾಲಲ್ಲ, ಅದ್ರ ಸುತ್ತಲೂ ಬರುವಂಥ ವಿಷಯಗಳ ಮೇಲೆ ನಿಮ್ಮ ಒಂದು ಹಿಡಿತ ಇರಬೇಕು. ಆಯಿತಾ. 9ನೇ ಪ್ರಶ್ನೆ, ಅಗೇನ್ ಕರ್ನಾಟಕ ಹಿಸ್ಟ್ರಿ ಇಂಪಾರ್ಟೆಂಟ್. ಏನಿದೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಯಾವುದನ್ನು ಕರ್ನಾಟಕ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ, ಜಸ್ಟ್ ಇಷ್ಟೇ ಕೇಳಿದ್ದಾನೆ. KPSC ಗ್ರೂಪ್ C-ನಲ್ಲಿ ಕೇಳಿದ್ದಾನೆ ಒಂದು ಸಲ, ಕರ್ನಾಟಕದ ಯಾವುದನ್ನು, ಯಾವ ಒಂದು ಪ್ರದೇಶವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ಅಂತ. ವಿದುರಾಶ್ವಥ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಬರುವಂಥದ್ದು. ಇದನ್ನು ಜಲಿಯನ್ ವಾಲಾಬಾಗ್ ಕರ್ನಾಟಕ ಅಂತ ಕರಿತೀವಿ. ಯಸ್, ಕರೆಕ್ಟ್. ಓಕೆ, ಪೊಲೀಸ್ ಫೈರ್ಡ್ ಅರೌಂಡ್ 92 ರೌಂಡ್ಸ್, 92 ಸಲ ಪೊಲೀಸರು ಫೈರ್ ಮಾಡ್ತಾರೆ ವಿದುರಾಶ್ವತ್ಥದಲ್ಲಿ. ಎಸ್, 18 ಜನ ಸಾಯ್ತಾರೆ, ಸ್ಪಾಟಲ್ಲೇ ಸಾಯ್ತಾರೆ, ಆ ಸ್ಥಳದಲ್ಲಿ 18 ಜನ ಸಾಯ್ತಾರೆ. ಕರೆಕ್ಟ್. ಸತ್ಯಾಗ್ರಹ ಮೆಮೋರಿಯಲ್ ಹೈಸ್ಕೂಲ್ ವಾಸ್ ಎಸ್ಟಾಬ್ಲಿಷ್ 1938. ಇಮಿಡಿಯೇಟ್ಲಿ ಬಿಟ್ಬಿಡ್ತಾರ ಬ್ರಿಟಿಷರು, ಇಮಿಡಿಯೇಟ್ಲಿ ಮಾಡೋಕ್ಕೆ ಬ್ರಿಟಿಷರು ಬಿಟ್ಬಿಡ್ತಾರ. ಇದು ಯಾವಾಗಾಗಿತ್ತು, ಏಪ್ರಿಲ್ 25, 1938. ಇದು ವಿದುರಾಶ್ವತ್ಥ 1938 ಏಪ್ರಿಲ್ 25. ಆಯಿತಾ. ಈ ಡೇಟ್ ಗೊತ್ತಿದ್ರೆ ನೀವು ಇದನ್ನು ಆಬ್ವಿಯಸ್ಲಿ ರಾಂಗ್ ಅಂತ ಹೇಳ್ತೀರಾ. ಇಮಿಡಿಯೇಟ್ಲಿ ಅದೇ ವರ್ಷ, ಅದು ಬ್ರಿಟಿಷರು ಒಂದು ಮೆಮೊರಿಯಲ್ ಹಾಲ್ ಮಾಡೋಕ್ಕೆ ಬಿಟ್ಬಿಡ್ತಾರಾ? ಓ, ಇವರೆಲ್ಲ ಸತ್ತಿದ್ದು ಬ್ರಿಟಿಷರು, ಇದರಿಂದನೇ ಬ್ರಿಟಿಷರೇ ನಿಮ್ಮಿಂದನೇ ಸತ್ತಿದ್ದಾರೆ, ನೀವೇ ಅವ್ರಿಗೊಂದು ಮೆಮೊರಿಯಲ್ ಹಾಲ್ ಮಾಡಿಕೊಡಿ ಅಂತಂದರೆ ಮಾಡಿಕೊಟ್ಬಿಡ್ತಾರಾ ಮೆಮೊರಿಯಲ್ ಹಾಲು ಹೈಸ್ಕೂಲಲ್ಲಿ? ನೋ, ಸಾಧ್ಯವೇ ಇಲ್ಲ ಅಲ್ವಾ. ಆಬ್ವಿಯಸ್ಲಿ ಅದು ರಾಂಗ್ ಇರುತ್ತೆ. ಅದನ್ನು ಯಾವಾಗ ಮಾಡಿದ್ದು, 1959, 38 ಅಲ್ಲ, 1959, 1959 ಇದನ್ನು ಮಾಡ್ತಾರೆ. 1959 ಸತ್ಯಾಗ್ರಹ ಮೆಮೋರಿಯಲ್ ಹೈಸ್ಕೂಲ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಅದೇ ಒಂದು ಪ್ರದೇಶವನ್ನು ಏನು ಮಾಡ್ತಾರೆ, ವೀರಸೌಧ ಅಂತ ರೀನೇಮ್ ಮಾಡ್ತಾರೆ. ಇದನ್ನು ವೀರ
ಸೌಧ ಅಂತ ಹೇಳಿ ರೀನೇಮ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? 2009ರಲ್ಲಿ. ನೋಡಿ ಎಷ್ಟು ವರ್ಷ, ಆಲ್ಮೋಸ್ಟ್ 60-70 ವರ್ಷ. ಹಾಂ, ಆ ಸತ್ಯಾಗ್ರಹ ಮೆಮೋರಿಯಲ್ ಹೈಸ್ಕೂಲ್ ಅಂತ ಇರೋದ್ರನ್ನು ಏನು ಮಾಡ್ತಾರೆ, ವೀರಸೌಧ ಅಂತ 2009ರಲ್ಲಿ ಅದನ್ನು ನಾವು ಬದಲಾಯಿಸ್ತೀವಿ. ಅಂದರೆ ನೋಡಿ ದುರಂತ ಯಾವ ಥರ ಇದೆ, ಅಲ್ವಾ? ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್, ಪೇರ್ಸ್ ಯಾವುದು ಸರಿಯಾಗಿದೆ ಅಂತ. ಈಸಿ ಇದು. ಎಲ್ಲ ಇವರು ಫ್ರೀಡಮ್ ಸ್ಟ್ರಗಲಲ್ಲಿ ಬರುವಂತಹ ಏನು ಹೋರಾಟಗಾರರು. ಮತ್ತು ಎಸ್ಪೆಷಲಿ ಕರ್ನಾಟಕ ಯೂನಿಫಿಕೇಷನ್, ಕರ್ನಾಟಕ ಏಕೀಕರಣ ಅಂತ ಏನು ಒಂದು ಟಾಪಿಕ್ ಇದೆ, ಕರ್ನಾಟಕ ಏಕೀಕರಣ, ಕರ್ನಾಟಕ ಯೂನಿಫಿಕೇಷನ್ ಏನು ಟಾಪಿಕ್ ಇದೆ, ಇದು ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ಬರುವಂತಹ ಟಾಪಿಕ್ಕು ಬಂದೇ ಬರುತ್ತೆ. ಕರ್ನಾಟಕ ಏಕೀಕರಣ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು, ಅದರಲ್ಲಿ ಬರುವಂಥ ಪ್ರಮುಖ ಯಾರು ಲೀಡರ್ಸ್ ಯಾರು, ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂತಹ ಯೂನಿಫಿಕೇಷನ್ಗೆ ಫೈಟ್ ಮಾಡಿದಂಥ ಲೀಡರ್ಸ್ ಯಾರು, ನಾಯಕರು ಯಾರು, ಆ ನಾಯಕರುಗಳಿಗೆ ಏನಾದರೂ ಬಿರುದುಗಳಿತ್ತ, ಅಥವಾ ನಾಯಕರುಗಳು ಏನಾದರೂ ಪುಸ್ತಕಗಳನ್ನು ಬರೆದ್ರ, ಅಥವಾ ನಾಯಕರುಗಳು ಏನಾದರೂ ಸಂಘ ಸಂಸ್ಥೆಗಳನ್ನು ರಚಿಸಿರ, ಅಂದರೆ ಏನಾದರೂ ಆರ್ಗನೈಸೇಷನ್ ಸೆಟಪ್ ಮಾಡಿದ್ರ ಅನ್ನೋದನ್ನು ಕೇಳ್ತಾರೆ. ಆ ರೀತಿಯಾಗಿ ನೀವು ಓದ್ಕೋಬೇಕು ಇದನ್ನು. ಅಂದರೆ ಖಂಡಿತವಾಗಿ ನೀವು ಕರೆಕ್ಟ್ ಹಾಕ್ತೀರಾ ಎಕ್ಸಾಮಲ್ಲಿ. ಆಲೂರು ವೆಂಕಟರಾವ್ ಕರ್ನಾಟಕ ಗತವೈಭವ, ಎಸ್, ಕರ್ನಾಟಕ ಗತವೈಭವ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ. ಯಾರು? ಆಲೂರು ವೆಂಕಟರಾಯರು. ಎಸ್, ಕರೆಕ್ಟ್. ಎರಡನೇದು ಗಂಗಾಧರ ದೇಶಪಾಂಡೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಎಷ್ಟೋ ಸಲ ಹೇಳಿದ್ದೀನಿ ಅಂದ್ರಲ್ಲ, ಇವ್ರು ಏನಂತಾರೆ, ಲಯನ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಕೇಸರಿ, ಕರ್ನಾಟಕದ ಕೇಸರಿ ಅಂತಲೂ ಏನು ಮಾಡ್ತಿರೋರನ್ನ ಕರೀತಾರೆ. ಸಿದ್ದಪ್ಪ ಕಂಬಳಿ ರೋಟ್ ಉದಯವಾಗಲಿ ಚೆಲುವ ಕನ್ನಡ ನಾಡು, ನೋ ಅಲ್ಲ. ಕೆಂಗಲ್ ಹನುಮಂತರಾಯ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಹೂ ಲಾಬಿಡ್ ಯೂನಿಫಿಕೇಷನ್, ನೋ ಅಲ್ಲ. ಇದು ಯಾರು? ಎಸ್ ನಿಜಲಿಂಗಪ್ಪ, ಅವರು ಚೀಫ್ ಮಿನಿಸ್ಟರ್ ಆಗುವಂಥದ್ದು ಯೂನಿಫಿಕೇಷನ್ ಆದಮೇಲೆ. ಹೀಗಾಗಿ ಇದು ತಪ್ಪು. ಹುಯಿಗೋಳ್ ನಾರಾಯಣರಾವ್ ಅವರು ಏನು ಬರೀತಾರೆ, ಇದನ್ನು ಬರೀತಾರೆ. ಯಾವುದು? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋಂಥ ಸಾಂಗನ್ನು ಬರೀತಾರೆ. ಎಲ್ಲಿ ಬರೀತಾರೆ? ಹುಯಿಗೋಳ್ ನಾರಾಯಣರಾವ್ ಅವರು ಈ ಒಂದು ಸಾಂಗನ್ನು ಎಲ್ಲಿ ಬರೀತಾರೆ? ಗಾಂಧೀಜಿಯವರು ಒಂದೇ ಒಂದು ಸೆಷನನ್ನು ಏನು ಮಾಡಿರ್ತಾರೆ, ಗಾಂಧೀಜಿಯವರು ಆ ಒಂದು ಸೆಷನ್ನ ಅಧ್ಯಕ್ಷರಾಗಿರ್ತಾರೆ. ಒಂದೇ ಒಂದು ಸೆಷನ್, ಅವರ ಇಡೀ ಲೈಫ್ ಟೈಮಲ್ಲಿ ಗಾಂಧೀಜಿಯವರು ಅಧ್ಯಕ್ಷರಾಗುವಂಥದ್ದು ಒಂದೇ ಒಂದು ಸೆಷನ್. ಯಾವ ಒಂದು ಸೆಷನ್? ಬೆಳಗಾಂ ಕಾಂಗ್ರೆಸ್ ಸೆಷನ್, 1924 ಬೆಳಗಾಂ ಕಾಂಗ್ರೆಸ್ ಸೆಷನ್, ಬೆಳಗಾವಿ ಕಾಂಗ್ರೆಸ್ ಸೆಷನ್, ಗಾಂಧೀಜಿಯವರು ಅಧ್ಯಕ್ಷರಾಗಿರ್ತಾರೆ. ಆ ಒಂದು ಸೆಷನ್, ಆ ಒಂದು ಅಧಿವೇಶನದಲ್ಲಿ ಹುಯಿಗೋಳ್ ನಾರಾಯಣರಾವ್ ಏನು ಮಾಡ್ತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಬರೀತಾರೆ. ಇದು ಗೊತ್ತಿರಬೇಕು. ಓಕೆ. ಸಿದ್ದಪ್ಪ ಕಂಬಳಿ ಏನು ಮಾಡ್ತಾರೆ, ಪ್ರಿಸೈಡೆಡ್ ಓವರ್ ದಿ ಫಸ್ಟ್ ಯೂನಿಫಿಕೇಷನ್ ಕಾನ್ಫರೆನ್ಸ್, ಮೊದಲ ಏಕೀಕರಣ ಸಮಾವೇಶ. ಮೊದಲ ಏಕೀಕರಣ ಸಮಾವೇಶ ಯಾವ ಇಸ್ವಿನಲ್ಲಾಗುತ್ತೆ? 1924. ಅದರ ಅಧ್ಯಕ್ಷರು ಯಾರಾಗಿರ್ತಾರೆ? ಸಿದ್ದಪ್ಪ ಕಂಬಳಿ ಅವರು. ಸೊ ಹೀಗಾಗಿ ಏನು, ಇದು ಕೂಡ ತಪ್ಪು. ಅಂದರೆ ಎಷ್ಟು ತಪ್ಪಪ್ಪ? 3 pairs ಆರ್ ರಾಂಗ್. ಹೌ ಮೆನಿ ಪೇರ್ಸ್, ಎಷ್ಟು ಜೋಡಿಗಳು ತಪ್ಪಾಗಿವೆ ಅಂತ ಹೇಳಿದರೆ 3 ಜೋಡಿಗಳು ಏನಾಗಿದ್ದಾವೆ ಇಲ್ಲಿ ತಪ್ಪು ಆಗಿದ್ದಾವೆ. ಓಕೆ, ಇಲ್ಲಿದೆ ನೋಡಿ 3 ಜೋಡಿಗಳು, ಇಲ್ಲೇ ಇದೆ 3 ಜೋಡಿಗಳು ಏನಾಗಿದ್ದಾವೆ ತಪ್ಪಾಗಿದ್ದಾವೆ. ಆಯಿತಾ? ಸೊ ಅಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಟಿಕಲ್, ಪೊಲಿಟಿ ಕ್ವಶನ್ಸ್. ಓಕೆ, ನೌ ವಿ ಎಂಟರ್ ಇನ್ ಟು ದಿ ಪೊಲಿಟಿ. Under which of the following articles Constitution of India remember the civil service whether the Union of State seeks protection for the unlawful dismissal from the service. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನ್ಯಾಯಯುತವಲ್ಲದ, ಅಂದರೆ ಅನ್ಯಾಯವಾಗಿ, ಅನ್ಲಾಫುಲ್ ಅಂತಂದರೆ ಲಾನಲ್ಲಿ ಅದು ಇರಲ್ಲ, ಆ ಒಂದು ಪ್ರೊವಿಷನ್ ಇಲ್ಲದೇನೆ ಓಕೆ ಆ ಒಬ್ಬ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡಿದ್ರೆ, ವಜಾ ಮಾಡಿದ್ರೆ ಅವನಿಗೆ ಪ್ರೊಟೆಕ್ಷನ್ ಸಿಗಬೇಕು. ಯಾವ ಒಂದು ಇದರ ಪ್ರಕಾರ ಆ ಒಂದು ಇದರಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ? ಅವ್ರಿಗೆ ರಕ್ಷಣೆ ಸಿಗಬೇಕು ಸರ್ಕಾರಿ ಅಧಿಕಾರಿಗೆ. ಯಾವ ಒಂದು ಆರ್ಟಿಕಲ್ ಪ್ರಕಾರ ರಕ್ಷಣೆ ಸಿಗುತ್ತೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಆರ್ಟಿಕಲ್ 309, 311, 315, 320. ಯಾವುದು? 311. ವಿಧಿ 311 ಪ್ರಕಾರ ಸರ್ಕಾರಿ ಅಧಿಕಾರಿಗೆ ಒಂದು ರಕ್ಷಣೆ ಸಿಗುತ್ತೆ. ಏನು, ಅವರನ್ನು ಹೇಗೆ ಬೇಕೋ ಹಾಗೆ ವಜಾ ಮಾಡೋಕ್ಕೆ ಆಗಲ್ಲ. ಇದು ಒಂದು ನೆನ್ಪಿಟ್ಕೊಳ್ಳಿ, ಆಯಿತಾ? 12 ವೆರಿ ವೆರಿ ಇಂಪಾರ್ಟೆಂಟ್. EVM ಹೈ ಈಲ್ಡಿಂಗ್ ಟಾಪಿಕ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಹೈ ಈಲ್ಡಿಂಗ್ ಟಾಪಿಕ್. ಓಕೆ, ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. EVM ರಿಕ್ವೈರ್ ಎ ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಟು ಫಂಕ್ಷನ್ ಡ್ಯೂರಿಂಗ್ ದಿ ಪೋಲಿಂಗ್ ಪ್ರೊಸೆಸ್. ಓಕೆ. VVPAT ಆಡಿಟ್ ಟ್ರಯಲ್
ಅಲೋಸ್ ದಿ ವೋಟರ್ ಟು ಫಿಸಿಕಲಿ ಟೇಕ್, ನೋಡಿ ಯಾರ್ಯಾರು ಓಟ್ ಹಾಕಿದ್ದೀರಾ ಗೊತ್ತಿರುತ್ತೆ. ವಿ ವಿ ಪ್ಯಾಟ್ ಅಂತಂದರೆ ಒಂದು ವೋಟಿಂಗ್ ಮಷಿನ್ ಪಕ್ಕ ಒಂದು ಬಾಕ್ಸ್ ಇರುತ್ತೆ, ನಾವು ಯಾರಿಗೆ ಓಟ್ ಹಾಕಿವಿ ಅನ್ನೋದು ಒಂದು ಚೀಟಿ ಇರುತ್ತೆ, ಅದು ಕೆಳಗಡೆ ಬೀಳುತ್ತೆ ಹೊರತು ನಾವು ಅದನ್ನು ತೆಗೆದುಕೊಂಡು ಹೋಗೋಕ್ಕಾಗತ್ತಾ ಮನೆಗೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋ, ಆಬ್ವಿಯಸ್ಲಿ ರಾಂಗ್. ಓಟ್ ಹಾಕಿದವ್ರಿಗೆ ಗೊತ್ತಿರುತ್ತೆ. ದ ಪ್ರೋಗ್ರಾಮ್ ಸಾಫ್ಟ್ವೇರ್ ಯೂಸ್ಡ್ ಇನ್ ಇಂಡಿಯನ್ ಇ ವಿ ಎಮ್ಸ್ ಬರ್ನ್ಟ್ ಇಂಟು ಒನ್ ಟೈಮ್ ಪ್ರೋಗ್ರಾಮೇಬಲ್ ಮಾಸ್ಕ್ಡ್ ಚಿಪ್ ಮೇಕಿಂಗ್ ಟ್ಯಾಂಪರ್ ಪ್ರೂಫ್. ಇ ವಿ ಎಮ್ ಕ್ಯಾನ್ ರೆಕಾರ್ಡ್ ಅನ್ಲಿಮಿಟೆಡ್ ಆಫ್ ನಂಬರ್ ಆಫ್ ವೋಟ್ಸ್ ಪರ್ ಮಿನಿಟ್. ನೋ, ಎಷ್ಟು ಬೇಕಾದಷ್ಟು ಹಾಕೋದಿದ್ರೆ 1 ಮಿನಿಟಲ್ಲೇ ಇಡೀ ಎಲೆಕ್ಷನ್ನೇ ಮುಗಿಸ್ಬಿಡ್ಬೋದಲ್ಲ. ವೋಟಿಂಗ್ ಬೆಳಗ್ಗೆಯಿಂದ ಸಾಯಂಕಾಲ ತಾನೇ ಯಾಕೆ ಮಾಡಬೇಕಾಗುತ್ತೆ ಅಲ್ವಾ? ಒಂದು ಪರ್ ಮಿನಿಟಲ್ಲಿ 4 ರಿಂದ 5 ಜನ ವೋಟ್ ಹಾಕ್ಬೋದು, 4 ರಿಂದ 5 ಜನ. ಓಕೆ, ಆ ಪ್ರೊಸೆಸ್ಸಲ್ಲೇ ಏನಾಗುತ್ತೆ, ನಮ್ಮದು ಹೆಬ್ಬಟ್ಟು ಹೊಚ್ಕೊಳ್ಳೋದು ಅಥವಾ ಇಂಕ್ ಹಾಕೋದು ಅವೇನಿರ್ತಾವಲ್ಲ, ಇಂಕ್ ಹಾಕೋವಂಥದ್ದು, ಆಮೇಲೆ ನಮ್ಮ ಹೋಟೆಲ್ ಚೆಕ್ ಮಾಡುವಂಥದ್ದು, ಸೈನ್ ಮಾಡಿಸ್ಕೊಳ್ಳೋವಂಥದ್ದು ಆ ಒಂದು ಇದರಲ್ಲೇ ಪೀರಿಯಡಲ್ಲಿ ಮಾಡ್ಕೊತಾರೆ. ಅದಕ್ಕೆ 4 ರಿಂದ 5 ಬರೋ ಥರನೇ ಆ ಒಂದು ಟೈಮ್ ಸೆಟಪ್ಪನ್ನು ಅವರು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಇದು ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಕಂಟಿನ್ಯೂಸ್ ಎಲೆಕ್ಟ್ರಿಕಲ್ ಸಪ್ಲೈ ಬೇಕಾ? ನೋ, ಯಾವುದೇ ಎಲೆಕ್ಟ್ರಿಕಲ್ ಸಪ್ಲೈ ಬೇಕಾಗಿಲ್ಲ ಇ ವಿ ಎಮ್ಗೆ. ಅದು ಒಂದು ಒನ್ ಟೈಮ್ ಪ್ರೋಗ್ರಾಮೇಬಲ್ ಆಗಿರುತ್ತೆ. ಓಕೆ, ಮಾಸ್ಕ್ ಚಿಪ್ ಆಗಿರುತ್ತೆ, ಅದು ಟ್ಯಾಂಪರ್ ಪ್ರೂಫ್, ಅದನ್ನು ಟ್ಯಾಂಪರ್ ಮಾಡೋಕ್ಕೆ ಆಗಲ್ಲ. ಆಪ್ಷನ್ ಸಿ ಏನಿದು ಸರಿ. ಓಕೆ, ಬಟ್ ಈಗ ನನಗೆ ವಿ ವಿ ಪ್ಯಾಟ್ ಅಂತ ಬಂತು. ಓಕೆ, ಅದಕ್ಕಿಂತ ಮುಂಚೆ ಇ ವಿ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ವಿದ್ಯುದೀಕರಣ ಮತದಾನ ಯಂತ್ರ ಅಂತ ಕರಿತೀವಿ. ಫಸ್ಟ್ ಟೈಮ್ ಇದನ್ನು ಯಾವಾಗ ಬಳಸಿದ್ರು? 1982ರಲ್ಲಿ ಫಸ್ಟ್ ಟೈಮ್ ಬಳಸ್ತಾರೆ. ಓಕೆ, ಎಲ್ಲಿ? ಕೇರಳದ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಟೈಮು ಟ್ರಯಲ್ ಮಾಡ್ತಾರೆ. ಬಟ್ 2014ರಿಂದ ಆಲ್ಮೋಸ್ಟ್ 2017 ಸಾರಿ 2017. ಓಕೆ, 2017ಇಂದ ಏನು ಮಾಡ್ತಾ ಇದ್ದಾರೆ? 100% ಎಲ್ಲ ಎಲೆಕ್ಷನ್ನು ಏನಾಗ್ತಾ ಇದ್ದಾವೆ, ಇದು ಯಾವಾಗ ಒಂದು ಸ್ವಲ್ಪ ಮುಂದೆ ಹೋದಾಗೆ ಏನು ಮಾಡಿದ್ರು, ಒಂದೊಂದು ಕಾನ್ಸ್ಟಿಟ್ಯೂನ್ಸಿ, 2 ಕಾನ್ಸ್ಟಿಟ್ಯೂನ್ಸಿ, 3 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಳಸ್ತಾ ಬಂದರು. ಅಂದರೆ ಟ್ರಯಲ್ ಮಾಡಬೇಕಲ್ಲ, ಡೈರೆಕ್ಟಾಗಿ ನಾವು ಬಳಕೆ ಮಾಡೋಕ್ಕಾಗಲ್ಲ. ಹೀಗಾಗಿ 1987ರಲ್ಲಿ ಕೇರಳದಲ್ಲಿ ಬಳಸ್ತಾರೆ. 1999ರಲ್ಲಿ ಗೋವಾ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಗೋವಾ ಅಸೆಂಬ್ಲಿ ಎಲೆಕ್ಷನ್ ಕಂಪ್ಲೀಟಾಗಿ ಇ ವಿ ಎಮ್ ಮುಖಾಂತರನೇ ಮಾಡ್ತಾರೆ, ಕಂಪ್ಲೀಟ್ ಇ ವಿ ಎಮ್ ಮುಖಾಂತರ ಮಾಡ್ತಾರೆ. ಓಕೆ, ಬಟ್ 2017ರಿಂದ ಏನು ಮಾಡ್ತಾರೆ, ಕಂಪ್ಲೀಟ್ ಯಾವುದೇ ಎಲೆಕ್ಷನ್ ಆಗಲಿ ಏನಾಗ್ತಾ ಇದೆ, 100% ಇ ವಿ ಎಮ್ ಮುಖಾಂತರವಾಗಿಯೇ ಆಗ್ತಾ ಇದೆ. ಈಗ ಇನ್ನೊಂದು ಬಂತಪ್ಪ, ವಿ ವಿ ಪ್ಯಾಟ್ ಅಂತ ಬಂತಲ್ವಾ? ವಿ ವಿ ಪ್ಯಾಟ್, ಈ ವಿ ವಿ ಪ್ಯಾಟನ್ನು, ಓಕೆ, ವಿ ವಿ ಪ್ಯಾಟ್ ಅಂತ ಹೇಳ್ತೀನಲ್ಲ, ಈ ವಿ ವಿ ಪ್ಯಾಟನ್ನು ಯಾವಾಗಿಂದ ಬಳಸೋಕ್ಕೆ ಶುರು ಮಾಡಿದ್ರು ಪ್ಲಸ್ ಫಸ್ಟು ಇದನ್ನು ಯಾಕೆ ಬಳಸೋಕ್ಕೆ ಶುರು ಮಾಡಿದ್ರು ಅನ್ನೋದು ತಿಳ್ಕೊಬೇಕಾಗತ್ತೆ. ಸುಬ್ರಹ್ಮಣ್ಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ಬರುತ್ತೆ. ಸುಬ್ರಹ್ಮಣ್ಯ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಭಾರತ ಒಕ್ಕೂಟ, ಸುಬ್ರಹ್ಮಣ್ಯ ವರ್ಸಸ್ ಭಾರತ ಒಕ್ಕೂಟ 2013 2013ನಲ್ಲಿ ಒಂದು ಕೇಸ್ ಆಗುತ್ತೆ. 2013ನಲ್ಲಿ ಓಕೆ ಕೇಸ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಇ ವಿ ಎಮ್ಮು 100% ಇದು ಮಾಡೋಕ್ಕಾಗಲ್ಲ, ಹಂಗೆ ಅಂತ ಬಂದಾಗ ಆವಾಗ ಏನು ಮಾಡ್ತಾರೆ, ಸುಬ್ರಹ್ಮಣ್ಯ ಕೇಸ್ ಪ್ರಕಾರ ಏನು ಮಾಡ್ತಾರೆ, ಬರೀ ಇ ವಿ ಎಮ್ ಅಲ್ಲ, ಇ ವಿ ಎಮ್ ಜೊತೆಗೆ ವಿ ವಿ ಪ್ಯಾಟನ್ನು ನೀವೇನು ಮಾಡಬೇಕಾಗತ್ತೆ, ಬಳಸಬೇಕಾಗತ್ತೆ. ವಿ ವಿ ಪ್ಯಾಟನ್ನು ಏನು ಮಾಡ್ಬೇಕು, ನೀವು ಬಳಸಬೇಕು ಅಂತ ಅಂದಾಗ 2013 ಫಸ್ಟ್ ವಿ ವಿ ಪ್ಯಾಟನ್ನು ಬಳಸಿದಂಥದ್ದಲ್ಲಿ 2013 ನಾಗಾಲ್ಯಾಂಡ್ ಎಲೆಕ್ಷನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಳಸ್ತಾರೆ. ನಾಗಾಲ್ಯಾಂಡ್ ಎಲೆಕ್ಷನಲ್ಲಿ ಅದನ್ನು ಹೇಳ್ತಾರೆ, ಸರ್ ಹಂತವಾಗಿ ನಾವು ಮಾಡ್ತೀವಿ ಹೊರತು ಒಮ್ಮೆಲೆ ನಾವು ಎಲ್ಲ ಕಡೆ ವಿ ವಿ ಪ್ಯಾಟ್ ಮಾಡಂತಾರೆ ಇಟ್ ವಿಲ್ ಬಿ ಲಾಜಿಸ್ಟಿಕಲಿ ನಮಗೇನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಹಂತವಾಗಿ ಮಾಡ್ತೀವಿ, ಅದ್ರ ಪ್ರೂಫನ್ನು ಕೊಡ್ತೀವಿ ಅಂಥೇಳಿ ಫಸ್ಟ್ ಟೈಮ್ 2013 ನಾಗಾಲ್ಯಾಂಡ್ ಎಲೆಕ್ಷನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಳಸ್ತಾರೆ. 2019 ಎಲೆಕ್ಷನ್ ಆದಮೇಲೆ ವಿ ವಿ ಪ್ಯಾಟನ್ನು ಎಲ್ಲ ಕಡೆ ಕಂಪಲ್ಸರಿಯಾಗಿ ಮಾಡ್ತಾನೆ ಇದ್ದಾರೆ. 2024 ಓಕೆ 2019 24 ಆಲ್ಮೋಸ್ಟ್ ಈ 2 ಇದರಲ್ಲೂ ಏನು ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಬಳಸಿದ್ದಾರೆ. ಓಕೆ, ಗೊತ್ತಾಯ್ತಾ? ಸೊ ಈಗ ವಿ ವಿ ಪ್ಯಾಟು ಕಂಪಲ್ಸರಿ. ಆಮೇಲೆ ಅದರಲ್ಲೂ ಈಗ ಟೈ ಆಯಿತು ಅಂತ ಇಟ್ಕೊಳ್ಳಿ, ಭಾಳ ಟೈ ಆಯಿತು ಆರ್ ಎಲ್ಸ್ ಬಹಳ ಹತ್ತಿರದಲ್ಲಿದ್ದಾರೆ ಇಬ್ಬರು ಕ್ಯಾಂಡಿಡೇಟ್ಸು, ಭಾಳ ಹತ್ತಿರದಲ್ಲಿ ಮತಗಳ ಏನು ತೊಗೊಂಡಿರ್ತಾರಲ್ಲ ಸಂಖ್ಯೆ ಭಾಳ ಹತ್ತಿರದಲ್ಲಿ ಇದೆ ಅಂತಂದರೆ ಅವಾಗ ಏನು ಮಾಡ್ತಾರೆ, ವಿ ವಿ ಪ್ಯಾಟಲ್ಲಿ ಇರುವಂಥ ಚೀಟಿಗಳನ್ನು ಎಣಿಸ್ತಾರೆ ಮ್ಯಾನ್ಯುವಲಿ. ಓಕೆ, ಯಾವುದು ಹತ್ತಿರದಲ್ಲಿರುತ್ತೆ ಅದನ್ನು ಮಾತ್ರ ಎಣಿಸ್ಬೇಕು ಅಂತ. ಸೊ ಎಲ್ಲನೂ ಎಣಿಸಲ್ಲ. ಸೊ ಒಂದು ಅಪೋಸಿಷನ್ ಪಾರ್ಟಿಯವ್ರು ಏನು ಮಾಡಿದರು, ಎಲ್ಲನೂ ಎಣಿಸ್ಬೇಕು, ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನಾವೆಲ್ಲನೂ ಎಣಿಸ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಆ ಥರ ಆಗಲ್ಲ, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಹೇಳಿ ಅದನ್ನು ಒಂದು ರಿಜೆಕ್ಟ್ ಮಾಡಿದ್ರು. ಓಕೆ, ಸೊ ಯಾವ್ದು ಹತ್ತಿರದಲ್ಲಿರುತ್ತೆ ಟೈ ಆಗತ್ತಂತ ಇರುತ್ತೆ ಅದನ್ನು ಇದು ಮಾಡ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ 77th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 77ನೇ ತಿದ್ದುಪಡಿಯ ಕಾಯ್ದೆ ಪ್ರಕಾರ 1995 ಯಾವುದಕ್ಕೆ ಸಂಬಂಧಪಟ್ಟಿದೆ? ಈ 4ರಲ್ಲಿ ಪಂಚಾಯತ್ ರಾಜ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್
73ನೇ ತಿದ್ದುಪಡಿ ಗೊತ್ತು ನಮಗೆ. 74 ಮುನ್ಸಿಪಾಲ್ಟಿ, 73rd ಆ್ಯಂಡ್ 74th ಲೋಕಲ್ ಸೆಲ್ಫ್ ಗೌರ್ಮೆಂಟ್ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇನ್ಕ್ಲೂಡಿಂಗ್ ರೈಟ್ ಟು ಎಜುಕೇಷನ್ ಎಷ್ಟನೇದಪ್ಪ 86th ಅಲ್ವಾ. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು, ರೈಟ್ ಟು ಎಜುಕೇಷನ್ ಶಿಕ್ಷಣದ ಹಕ್ಕು. 86th ಅಮೆಂಡ್ಮೆಂಟ್ ಆ್ಯಕ್ಟ್. DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಎರಡು ಕಡೆನೂ ಅದನ್ನು ಸೇರಿಸ್ತೀವಿ ಅಲ್ವಾ. 86th. 21 to 18 ಏಜು ಮತದಾನ ಮಾಡುವಂಥ ಒಂದು ವಯಸ್ಸೇನಿರುತ್ತೆ 21 ಇರುತ್ತೆ, ಅದನ್ನು 18ಕ್ಕೆ ಇಳಿಸ್ತಾರೆ. ಯಾವಾಗ ಇಳಿಸ್ತಾರೆ, 61ನೇ ತಿದ್ದುಪಡಿಯ ಮುಖಾಂತರ. 61ನೇ ತಿದ್ದುಪಡಿಯ ಮುಖಾಂತರ ವೋಟಿಂಗ್ ಏಜನ್ನು 21 ಇದ್ದಿದ್ದನ್ನು ಏನು ಮಾಡ್ತಾರೆ, 18ಕ್ಕೆ ಇಳಿಸ್ತಾರೆ. ಸೊ ಹೀಗಾಗಿ ಆನ್ಸರ್ ಬಿ 77th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. 77ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ ರಿಸರ್ವೇಷನ್ ಇನ್ ಪ್ರಮೋಷನ್ಸ್. 77ನೇ ತಿದ್ದುಪಡಿಯ ಪ್ರಕಾರ ರಿಸರ್ವೇಷನ್ ಇನ್ ಪ್ರಮೋಷನ್ಸ್ ಅಂದರೆ ಬಡ್ತಿ ಪಡೆಯೋಕ್ಕೋಸ್ಕರ ಶೆಡ್ಯೂಲ್ ಟ್ರೈಬು ಅಥವಾ ಶೆಡ್ಯೂಲ್ ಕ್ಯಾಸ್ಟು, SC ಆ್ಯಂಡ್ ST ಯಾರಿರ್ತಾರೆ ಗೌರ್ಮೆಂಟ್ ಜಾಬಲ್ಲಿ ಅವರಿಗೆ ಪ್ರಮೋಷನ್ನಿಗೆ ಏನು ರಿಸರ್ವೇಷನ್ನ ಕೊಡಬೇಕು ಅಂಥೇಳಿ 77ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ ಇದನ್ನು ತೊಗೊಂಡು ಬಂದು. ಒಂದು ಜಸ್ಟ್ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ, ರಿಸರ್ವೇಷನ್ ಇನ್ ಪ್ರಮೋಷನ್. ಓಕೆ, ರಿಸರ್ವೇಷನ್ ಇನ್ ಪ್ರಮೋಷನ್ ಅದೊಂದು ಮೂಲಭೂತ ಹಕ್ಕ, ಅದೊಂದು ಫಂಡಮೆಂಟಲ್ ರೈಟ್ಸ್. ಇದು ರಿಸರ್ವೇಷನ್ ಇನ್ ಪ್ರಮೋಷನ್ ಅಂತ ಏನಿದೆ, ಈಸ್ ದಿಸ್ ಫಂಡಮೆಂಟಲ್ ರೈಟ್? ಈಸ್ ದಿಸ್ ಫಂಡಮೆಂಟಲ್ ರೈಟ್? ಅದು ಮೂಲಭೂತ ಹಕ್ಕ. ರಿಸರ್ವೇಷನ್ ಪ್ರಮೋಷನ್ ಅನ್ನೋದು ಮೂಲಭೂತ ಹಕ್ಕ, ಫಂಡಮೆಂಟಲ್ ರೈಟ್ಸಾ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಈ ಥರದ ಪ್ರಶ್ನೆಗಳು ಬರುತ್ತೆ, 100% ಬರುತ್ತೆ. ಓಕೆ, ಪಾಸ್ ಆ್ಯಂಡ್ ಕಮೆಂಟ್, ಐ ವಿಲ್ ಟೆಲ್. ಇದೊಂದು ಪಾಸ್ ಆ್ಯಂಡ್ ಕಮೆಂಟ್, ಇದು ಕಮೆಂಟ್ ಹಾಕಿ ನೀವು, ಬಿಕಾಸ್ ಜೆನ್ಯೂನಾಗಿ ಹಾಕಿ. ಹೌದಂದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಓಕೆ, ಸುಪ್ರೀಂ ಕೋರ್ಟ್ ರೂಲ್ ಮಾಡ್ತು ಇತ್ತೀಚೆಗೆ, ರಿಸರ್ವೇಷನ್ ಪ್ರಮೋಷನ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್ಸ್, ಇಟ್ಸ್ ಅ ಡಿಸ್ಕ್ರಿಷನ್ ಆಫ್ ದ್ಯಾಟ್ ಸ್ಟೇಟ್ ಗೌರ್ಮೆಂಟ್. ಆ ಒಂದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಕೊಡೋದು ಬಿಡೋದು, ಅದು ಒಂದು ಫಂಡಮೆಂಟಲ್ ರೈಟ್ ಅಲ್ಲ, ಅದು ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಒಂದು ರೂಲನ್ನು ಮಾಡ್ತು. ಹೀಗಾಗಿ ರಿಸರ್ವೇಷನ್ ಪ್ರಮೋಷನ್ ಏನೋ ಅಲ್ಲ, ಅದೊಂದು ಫಂಡಮೆಂಟಲ್ ರೈಟ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 270. ಓಕೆ, ಆರ್ಟಿಕಲ್ 270 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 270 ಏನು ಹೇಳುತ್ತೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಟ್ಯಾಕ್ಸಸ್ levied and collected by the union but assigned to the states, distribution of certain taxes and duties between the union and states, imposition of duty on goods imported and exported, grants in aid from the union and certain states, union to certain states. ಒಂದಿಷ್ಟು ಗ್ರಾಂಟ್ಸ್ನ ಕೊಡ್ಬೋದು ಅಂತ. ಆರ್ಟಿಕಲ್ 270 ಯಾವುದಕ್ಕೆ? ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಆ ತೆರಿಗೆ ಅಂದರೆ ಸೆಂಟ್ರಲ್ ಡಿವಿಷನಲ್ ಪೂಲ್ ಅಂತ ಹೇಳ್ತೀವಿ ನಾವು. ಏನು ಸೆಂಟ್ರಲ್ ಡಿವಿಷನಲ್ ಪೂಲ್ ಅಂತಂದರೆ ಗೋರ್ಮೆಂಟ್ಗೆ ತೆರಿಗೆಯಿಂದ ಬರುವಂತಹ ಆದಾಯ ಅದೆಲ್ಲವನ್ನು ಎಲ್ಲಿ ಹಾಕ್ತೀವಿ? ಸೆಂಟ್ರಲ್ ಡಿವಿಷನಲ್ ಪೂಲಲ್ಲಿ ಹಾಕ್ತೀವಿ. ಅದನ್ನು ಹೇಗೆ ಸರ್ಕಾರಕ್ಕೆ ಮತ್ತು ಇದಕ್ಕೆ ಕೊಡಬೇಕು ಅಂತ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ? ಫಿನಾನ್ಸ್ ಕಮಿಷನ್ ಮಾಡುತ್ತೆ. ಈ ಫಿನಾನ್ಸ್ ಕಮಿಷನ್ ಆರ್ಟಿಕಲ್ ಏನು? ವಿಧಿ 280 ಪ್ರಕಾರ ಒಂದು ಹಣಕಾಸು ಆಯೋಗವನ್ನು ರಚನೆ ಮಾಡಬೇಕು. ಅದರ ಪ್ರಕಾರ ಅದನ್ನು ಮಾಡುತ್ತೆ. ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅರವಿಂದ ಪನಾಗರಿಯಾ ಇತ್ತೀಚೆಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. 16th ಫಿನಾನ್ಸ್ ಕಮಿಷನ್ ಏನು ನನಗೆ ಹೈ ಈಲ್ಡಿಂಗ್ ಟಾಪಿಕ್, ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. 16th ಫಿನಾನ್ಸ್ ಕಮಿಷನು ಹೈ ಈಲ್ಡಿಂಗ್ ಟಾಪಿಕ್ಕು, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಆಯಿತಾ? ರೈಟ್, ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಡೇಟಾ, ದತ್ತಾಂಶದ ಪ್ರಕಾರ, ಕೊಟ್ಟಿರೋ ದತ್ತಾಂಶದ ಪ್ರಕಾರ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಹೇಳ್ತೀವಿ. ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್. ವಾಟ್ ಈಸ್ ಇಂಡಿಯಾಸ್ ಅಪ್ರಾಕ್ಸಿಮೇಟ್ ಗ್ಲೋಬಲ್ ರ್ಯಾಂಕ್ ವುಮೆನ್ ರಿಪ್ರೆಸೆಂಟೇಷನ್ ಇನ್ ದಿ ಲೋವರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್? ಅಂದರೆ ಲೋಕಸಭೆಯಲ್ಲಿ ಮಹಿಳೆಯರ ಪಾಲು ಎಷ್ಟಿದೆ, ಆಮೇಲೆ ಅದರಲ್ಲಿ ರ್ಯಾಂಕ್ ಎಷ್ಟಿದೆ, ಮಹಿಳೆಯರು ಎಷ್ಟು MP ಆಗಿದ್ದಾರೆ. ಗ್ಲೋಬಲ್ ಅಂದರೆ ಪ್ರಪಂಚಕ್ಕೆ, ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಮಹಿಳೆಯರ ರ್ಯಾಂಕ್ ಎಷ್ಟಿದೆ ನಮ್ಮದು. ಅಂದರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ 100 ಜನ ಇರ್ತಾರೆ, ನಮ್ಮಲ್ಲಿ 20 ಜನ ಇರ್ತಾರೆ. ಆ ಒಂದು ಇದಕ್ಕೆ ಈಗ ನಾರ್ವೆನಲ್ಲಿ 100 ಜನ ಇದ್ದಾರೆ MP ಗಳು, ನಮ್ಮಲ್ಲಿ 20 ಜನ ಇದ್ದಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಆ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಎಷ್ಟನೇ ರ್ಯಾಂಕಲ್ಲಿದ್ದೀವಿ ನಾವು? ಎಷ್ಟನೇ ರ್ಯಾಂಕಲ್ಲಿದ್ದೀವಿ ನಾವು ಗ್ಲೋಬಲಿ? ಎಷ್ಟನೇ ರ್ಯಾಂಕು? 2ನೇ ಪ್ಲಸ್ ರ್ಯಾಂಕ, 50-60ನೇ ರ್ಯಾಂಕ, 10ನೇ 20ನೇ ರ್ಯಾಂಕ, 140 150ನೇ ರ್ಯಾಂಕ. ನಾವು 140 150ನೇ ರ್ಯಾಂಕ್ ಇದ್ದೀವಿ. ನೋಡಿ ಎಷ್ಟು ಹಿಂದಿದ್ದೀವಿ ನಾವು. ಅಂದರೆ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ಅಂದರೆ ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಕೊಡ್ತಾ ಇಲ್ಲ. ಇತ್ತೀಚೆಗೆ ಬಂದಿದೆ ಏನು 106th ಅಮೆಂಡ್ಮೆಂಟ್ ಆ್ಯಕ್ಟ್ ತೊಗೊಂಬಂದಿದ್ದಾರಲ್ವ, ನಾರಿ ಶಕ್ತಿ ವಂದನ ಅಧಿನಿಯಮ. ನಾರಿ ಶಕ್ತಿ ವಂದನ ಅಧಿನಿಯಮ, ಇದನ್ನೇ ನಾನು PSI SAನಲ್ಲಿ ಇದನ್ನೇ ಡಿಸ್ಕಸ್ ಮಾಡಿದ್ದೀನಿ. ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಆಫ್ ವುಮೆನ್ ಲಾಸ್ಟ್ ವಿಡಿಯೋ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಪೊಲಿಟಿಕಲ್
ರಿಪ್ರೆಸೆಂಟೇಷನ್ ಆಫ್ ವುಮೆನ್. ಏನು 33% ರಿಸರ್ವೇಷನ್ ಇನ್ ಲೋಕಸಭಾ ಪ್ಲಸ್ ಎಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದರೆ ರಾಜ್ಯ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಯಲ್ಲಿ 33% ಏನು ಬೇಕೋ ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದು ಇದು ಬಂದಿದೆ. ಇದು ಬಂದರೆ ಈ ಒಂದು ರ್ಯಾಂಕ್ ಏನಾಗ್ಬೋದು, ನಮ್ಮದು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಲ್ವಾ. ಈ ಥರದ ಡೇಟಾಗಳನ್ನು, ದತ್ತಾಂಶಗಳನ್ನು ನೀವು PSI essay ಅಥವಾ KS essay ಅಥವಾ KS ಮೇನ್ಸ್ ಆನ್ಸರ್ ರೇಟಿಂಗಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬಂದರೆ ನೀವು ಬರೆದ್ರೆ ಹಾಕಿದರೆ 100% ನಿಮಗೇನಾಗುತ್ತೆ, ಒಳ್ಳೆಯ ಅಂಕಗಳು ಬರುತ್ತೆ. ಆಯಿತಾ. ಸೊ ಮುಂದಿನ ಪ್ರಶ್ನೆ, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC. ದ UPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. UPSC ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಎಸ್, ಅದೊಂದು ಸಂವಿಧಾನಿಕ ಸಂಸ್ಥೆ. ಪಾರ್ಟ್ 14 ಸಂವಿಧಾನದ 14ನೇ ಭಾಗದಲ್ಲಿದೆ. ವಿಧಿ 315ರಿಂದ 323ರವರೆಗೂ ಅದು ವ್ಯವಹರಿಸುತ್ತೆ. ಹೀಗಾಗಿ ಈಸಿ ಕ್ವಶನ್ ಇದು, ಡೈರೆಕ್ಟ್ ಕ್ವಶನ್. ಓಕೆ, ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲೇಷನ್ ಬೇಕಾಗಿಲ್ಲ ಅನ್ಕೊತೀನಿ. UPSC ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ, ಆಟೋನಮಸ್ ಬಾಡಿ ಅಲ್ಲ. ಓಕೆ, ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ. ಓಕೆ, ಈಸಿ ಕ್ವಶನ್, ರೈಟ್. ನೆಕ್ಸ್ಟ್ 17th, ಶೆಡ್ಯೂಲ್ ಏರಿಯಾ. ಓಕೆ, ನಾಟ್ ಕ್ರೈಟೀರಿಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವುದು ಶೆಡ್ಯೂಲ್ ಏರಿಯಾಗೆ ಕ್ರೈಟೀರಿಯಾ ಅಲ್ಲ. ಡಿಕ್ಲೇರಿಂಗ್ ಶೆಡ್ಯೂಲ್, ಒಂದು ಏರಿಯಾವನ್ನು ಅಥವಾ ಒಂದು ಸ್ಟೇಟನ್ನು ಶೆಡ್ಯೂಲ್ ಏರಿಯಾ ಅಂತ ಡಿಕ್ಲೇರ್ ಮಾಡಬೇಕು ಅಂತಂದರೆ ಆ ಒಂದು ಕ್ರೈಟೀರಿಯಾ ಯಾವುದಲ್ಲ. ABCD 4 ಆಯ್ಕೆಗಳಿದೆ, ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಒಂದನೇದು, ದ ಏರಿಯಾ ಮಸ್ಟ್ ಬಿ ರೀಸನೇಬಲ್ ಸೈಜ್ ಕಾನ್ಸ್ಟಿಟ್ಯೂಷನ್ ಅಡ್ಮಿನಿಸ್ಟ್ರೇಟಿವ್ ಎಂಟಿಟಿ ಸಚ್ ಆಸ್ ಎ ಡಿಸ್ಟ್ರಿಕ್ಟ್ ಆರ್ ಎ ತಾಲೂಕ್. ರೀಜನ್ ಮಸ್ಟ್ ಹ್ಯಾವ್ predominance of a tribal population. Area must be administered by the governor appointed council with legislative power. A backwardness of the area including economic and social economic ಆಗಿರಬೇಕು. ಅದೊಂದು ಏನಾಗಿರಬೇಕು, ಎಕನಾಮಿಕಲಿ ಮತ್ತು ಸೋಷಿಯೋ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರಬೇಕು, ಅಂದರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅದು ಹಿಂದುಳಿದಿರಬೇಕು. ಎಸ್, ಇದು ಕರೆಕ್ಟು, ಇದು ಕರೆಕ್ಟು. ಓಕೆ, ಮಸ್ಟ್ ಬಿ ರೀಸನೇಬಲ್ ಸೈಜ್ ಅಡ್ಮಿನಿಸ್ಟ್ರೇಟಿವ್ ಎಂಟಿಟಿ ಸಚ್ ಆಸ್ ಡಿಸ್ಟ್ರಿಕ್ಟ್ ಅವ್ರ ತಾಲೂಕು ಇರಬೇಕು. ಎ ರೀಜನ್ ಮಸ್ಟ್ ಬಿ ಪ್ರಿಡಾಮಿನೆನ್ಸ್ ಟ್ರೈಬಲ್ ಪಾಪ್ಯುಲೇಷನ್ ಇರಲೇಬೇಕು. ಬಟ್ ಗವರ್ನರ್ ಅಪಾಯಿಂಟೆಡ್ ಕೌನ್ಸಿಲ್, ಓಕೆ, ವಿತ್ ಲೆಜಿಸ್ಲೇಟಿವ್ ಪವರ್ ಅಲ್ಲ. ಇವು ಲೆಜಿಸ್ಲೇಟಿವ್ ಪವರ್ ಅಂದರೆ ಶಾಸನಾತ್ಮಕ ಸಂಸ್ಥೆ ಅಥವಾ ಶಾಸನಗಳನ್ನು ಮಾಡುವಂಥದ್ದು, ಕಾಯ್ದೆಗಳನ್ನು ಮಾಡುವಂಥದ್ದು ಮಾಡಲ್ಲ. ಗವರ್ನರ್ ಅಪಾಯಿಂಟೆಡ್ ಕೌನ್ಸಿಲ್ ಮಾಡಲ್ಲ. ಅಂದರೆ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಹೇಳ್ತೀವಿ. ಟ್ರೈಬಲ್ ಅಡ್ವೈಸರಿ ಕೌನ್ಸಿಲನ್ನು ರಚನೆ ಮಾಡ್ತಾರೆ. ಎಲ್ಲಿ, ಶೆಡ್ಯೂಲ್ ಏರಿಯಾ. ಶೆಡ್ಯೂಲ್ ಏರಿಯಾ ಅಂತಂದರೆ ಯಾವುದು, 5th ಶೆಡ್ಯೂಲ್, 5th ಶೆಡ್ಯೂಲ್, 5ನೇ ಅನುಸೂಚಿ ಅಂತ ಹೇಳ್ತೀವಿ ಅಲ್ವಾ. 5ನೇ ಅನುಸೂಚಿ, 5th ಶೆಡ್ಯೂಲ್. ಯಾವುದು ಸ್ಟೇಟ್ಸ್ ಬರ್ತವೆ ಆ ಒಂದು ಕ್ರೈಟೀರಿಯಾ ಇದೆಯಲ್ಲ, ಆ ಕ್ರೈಟೀರಿಯಾ ಪ್ರಕಾರ ಬರ್ತವೆ. ಯಾವುದು ಬಿಟ್ಟು AMTM 6th ಶೆಡ್ಯೂಲಲ್ಲಿ ಬರುವಂಥದ್ದು ಯಾವುದು, AMTM, ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮೇಘಾಲಯ. ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮೇಘಾಲಯ ಈ ಸ್ಟೇಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಸ್ಟೇಟ್ಸ್ಗಳನ್ನು 5ನೇ ಶೆಡ್ಯೂಲಲ್ಲಿ ಹಾಕಬಹುದು. ಈಗ ಪ್ರೆಸೆಂಟ್ 5ನೇ ಶೆಡ್ಯೂಲಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, 10 ರಾಜ್ಯಗಳು ಇದ್ದಾವೆ. ಕರ್ನಾಟಕ ಇದೆಯಾ, ಕರ್ನಾಟಕ ಇಲ್ಲ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, AMTM ಅಂದರೆ 6ನೇ ಶೆಡ್ಯೂಲಲ್ಲಿ ಬರುವಂತಹ ರಾಜ್ಯಗಳನ್ನು ಬಿಟ್ಟು ಮಿಕ್ಕಿದ ಎಲ್ಲ ರಾಜ್ಯಗಳನ್ನು 5ನೇ ಶೆಡ್ಯೂಲಲ್ಲಿ ಹಾಕಬಹುದು. ಬಟ್ ಎಲ್ಲ ಶೆಡ್ಯೂಲನ್ನು ಹಾಕೋಕ್ಕಾಗಲ್ಲ. ಯಾಕಂದರೆ ಈ ಒಂದು ಕ್ರೈಟೀರಿಯಾ ಟ್ರೈಬಲ್ ಪಾಪ್ಯುಲೇಷನ್ ಇರಬೇಕು, ಅವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರಬೇಕು, ಅವರೊಂದು ಡಿಸ್ಟಿಕ್ ಒಂದು ಎಂಟಿಟಿ ಕಲ್ಚರ್ ಆಗಿರಬೇಕು, ಅವೆಲ್ಲ ಕ್ರೈಟೀರಿಯಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರಸ್ತುತವಾಗಿ 5ನೇ ಶೆಡ್ಯೂಲಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, 10 ರಾಜ್ಯಗಳು ಇದ್ದಾವೆ. ಓಕೆ, ಇದು ಲೆಜಿಸ್ಲೇಟಿವ್ ಪವರ್ ಮಾಡೋಕ್ಕಾಗಲ್ಲ, ಎಕ್ಸಿಕ್ಯೂಟಿವ್ ಪವರ್ ಮಾಡ್ಬೋದು. ಅಂದರೆ ಕಾರ್ಯಾಂಗದ ಏನು ಒಂದಿಷ್ಟು ಅಧಿಕಾರಗಳಿರುತ್ತೆ, ಆ ಕಾರ್ಯಾಂಗದ ಅಧಿಕಾರಗಳನ್ನೇ ಮಾಡ್ಬೋದು ಹೊರತು ಲೆಜಿಸ್ಲೇಟಿವ್ ಪವರನ್ನು ಮಾಡೋಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟು ಏನಾದರೂ ಒಂದು ಕಾಯ್ದೆಯನ್ನು ಮಾಡುತ್ತೆ, ಅದು ಡೈರೆಕ್ಟು ಶೆಡ್ಯೂಲ್ ಏರಿಯಾಗೆ ಏನು ಅಪ್ಲೈ ಆಗಲ್ಲ, ಡೈರೆಕ್ಟ್ ಅದು ಬಂದು ಇಂಪ್ಲಿಮೆಂಟ್ ಆಗೋಕ್ಕಾಗಲ್ಲ. ಅದಕ್ಕೆ ಗವರ್ನರು ಪರ್ಮಿಷನ್ ಕೊಡಬೇಕು ಅಥವಾ ಗವರ್ನರ್ ಅದನ್ನು ಫಿಲ್ಟರ್ ಮಾಡ್ತಾರೆ. ಯಾವ್ದು ಅಪ್ಲೈ ಆಗಬೇಕು, ಯಾವ್ದು ಅಪ್ಲೈ ಆಗಬಾರ್ದು ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ, ಗವರ್ನರ್. ಇದು ನೆನಪು ಇಟ್ಕೊಳ್ಳಿ ಆಯಿತಾ. 18ನೇ ಪ್ರಶ್ನೆ, 18th ಕ್ವಶನ್ ಏನು ಹೇಳುತ್ತೆ, ಇಂಡಿಯಾ ಈಸ್ ಅ ಫೆಡರಲ್ ಫಿನಾನ್ಷಿಯಲ್ ಸಿಸ್ಟಮ್ ಆ್ಯಂಡ್ ಸರ್ಚಾರ್ಜಸ್, ನೆನಪಿಟ್ಕೊಳ್ಳಿ, ಆರ್ ನಾಟ್ ಶೇರ್ಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಎಸ್, ಸರ್ಚಾರ್ಜ್. ಓಕೆ, ಸೆಸ್ ಅಂತ ಒಂದಿದೆ, ಸರ್ಚಾರ್ಜ್ ಅಂತ ಒಂದಿದೆ. ಓಕೆ, ಸೆಸ್ ಅಂದರೆ ಏನು, ಟ್ಯಾಕ್ಸ್ ಆನ್ ಟ್ಯಾಕ್ಸಸ್. ಸೆಸ್ ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಅಂದರೆ
ಪರ್ಟಿಕ್ಯುಲರ್ ಒಂದು ವಿಷಯಕ್ಕೋಸ್ಕರನೇ ಹಾಕಿರ್ತಾರೆ. ಮುಂಚೆ ವ್ಯಾಟ್ ಇತ್ತಲ್ವಾ, ಅವಾಗ ಕೃಷಿ ಕಲ್ಯಾಣ ಸೆಸ್ ಅಂತ ಹಾಕ್ತಾಯಿದ್ರು, ಎಜುಕೇಷನ್ ಸೆಸ್ ಅಂತ ಹಾಕ್ತಾಯಿದ್ರು. ಅಂದರೆ ಆ ಒಂದು ಸೆಸ್ 2% 1% ಎಕ್ಸ್ಟ್ರಾ ಟ್ಯಾಕ್ಸನ್ನು ಯಾವುದು ಬಿಲ್ ಮಾಡ್ತಾರಲ್ವ, ಈ ವ್ಯಾಟನ್ನು ಕೊಡು. ಈಗ ಹೆಂಗೆ GST ಅಂತ ಇದೆ, ಮುಂಚೆ ವ್ಯಾಟ್ ಅಂತ ಇತ್ತು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತಾ ಇದ್ವಿ. ಆ ವ್ಯಾಟ್ ಬಿಲ್ಲನ್ನು ಮಾಡ್ಬೇಕಾದ್ರೆ ಎಕ್ಸ್ಟ್ರಾ 1% ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು ಗ್ರಾಹಕರಿಂದ. 1% ಕೃಷಿ ಕಲ್ಯಾಣ ಸೆಸ್ಸು, 1% ಎಜುಕೇಷನ್ ಸೆಸ್ ಅಂತ ಹೇಳಿ. ಬಟ್ ಆ ಸೆಸ್ಸನ್ನು ಅದೇ ಪರ್ಟಿಕ್ಯುಲರ್ ಒಂದು ಕೆಲಸಕ್ಕೆ ಬಳಸಬೇಕು. ಈಗ ನಾನು ಕೃಷಿಗಂತ ಕಲೆಕ್ಟ್ ಮಾಡಿರ್ತೀನ, ಕೃಷಿಗೆ ಬಳಸಬೇಕು. ಓಕೆ, ಅದನ್ನು ಬೇರೆದಕ್ಕೆ ಬಳಸೋಕ್ಕಾಗಲ್ಲ. ಓಕೆ, ಈ ಒಂದು ಸೆಸ್ಸನ್ನು ಏನು ಮಾಡ್ಬೋದು, ಸ್ಟೇಟ್ಗಳ ಜೊತೆಗೆ, ರಾಜ್ಯಗಳ ಜೊತೆಗೆ ಹಂಚಿಕೆಯನ್ನು ಮಾಡ್ಕೋಬೋದು. ಇದು ಸೆಂಟ್ರಲ್ ಡಿವಿಷನಲ್ ಪೂಲಲ್ಲಿ ಬರುತ್ತೆ. ಸೆಸ್ಸು ಸೆಂಟ್ರಲ್ ಡಿವಿಷನಲ್ ಪೂಲಲ್ಲಿ ಬರುತ್ತೆ. ಆಯಿತಾ. ಸರ್ಚಾರ್ಜ್ ಅಂತ ಅನ್ನೋದು ಎಡಿಷ್ನಲ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸಸ್ ಅಲ್ಲ, ಸಪರೇಟ್ ಎಡಿಷ್ನಲ್ ಟ್ಯಾಕ್ಸ್, ಸಪರೇಟ್ ಎಡಿಷ್ನಲ್ ಟ್ಯಾಕ್ಸ್ ಇದೊಂದು. ಓಕೆ, ಹೆಚ್ಚಿನ ತೆರಿಗೆ ಇದು. ಇದನ್ನು ಸ್ಟೇಟ್ಗಳ ಜೊತೆಗೆ ಹಂಚಿಕೊಳ್ಳೋಕ್ಕೆ ಬರಲ್ಲ. ಅದಕ್ಕೆ ಇದು ಸೆಂಟ್ರಲ್ ಡಿವಿಷನಲ್ ಪೂಲಲ್ಲಿ ಬರಲ್ಲ. ಸರ್ಚಾರ್ಜ್ ಅನ್ನೋದೇನು ಸೆಂಟ್ರಲ್ ಡಿವಿಷನಲ್ ಪೂಲಲ್ಲಿ ಬರಲ್ಲ. ಸೆಂಟ್ರಲ್ ಗೌರ್ಮೆಂಟೇ ಹಾಕುವಂಥದ್ದು ಇದು. ಓಕೆ, ಕೇಂದ್ರ ಸರ್ಕಾರನೇ ಹಾಕುವಂಥದ್ದು. ಯಾವುದೇ ಒಂದು ಸಪ್ರೇಟ್ ಟ್ಯಾಕ್ಸು ಅದನ್ನು ಯಾವುದಕ್ಕಾದರೂ ಬಳಸ್ಕೋಬೋದು. ಹಾಗೆ ಅದನ್ನು ರಾಜ್ಯಗಳ ಜೊತೆಗೆ ಹಂಚಿಕೆ ಮಾಡಲ್ಲ. ಸೆಸ್ಸನ್ನು ಬೇಕಾದ್ರೆ ಮಾಡ್ಕೋಬೋದು, ಬಟ್ ಸರ್ಚಾರ್ಜನ್ನು ಮಾಡಲ್ಲ. ಓಕೆ, ಗೊತ್ತಾಯ್ತಾ? ಒಂದನೇ ಹೇಳಿ, ಆರ್ಟಿಕಲ್ 270 and 271 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಕ್ಲೂಡ್ಸ್ ಸೆಸ್ಸಸ್ ಲಿವಿಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸಸ್ ಆ್ಯಂಡ್ ಸರ್ಚಾರ್ಜ್ ಫಾರ್ ಎ ಡಿವಿಷನಲ್ ಪೂಲ್ ಆಫ್ ಟ್ಯಾಕ್ಸಸ್ ಅಂತ ಹೇಳ್ತಾ ಇದೆ. ಎಸ್, ಸ್ಪೆಸಿಫಿಕ್ ಪರ್ಪಸ್ ಸಲುವಾಗಿನೇ ಸೆಸ್ ಮಾಡ್ತಾ ಇದ್ದು, ಸರ್ಚಾರ್ಜ್ ಫ್ರಮ್ ದಿ ಡಿವಿಷನಲ್ ಪೂಲ್ ಆಫ್ ಟ್ಯಾಕ್ಸಸ್. ಎಸ್, ಅದರಿಂದ ಹೊರಗಡೆ ಇತ್ತು. ಸರ್ಚಾರ್ಜ್ ಅನ್ನೋದೇನಿತ್ತು ಅದರಿಂದ ಹೊರಗಡೆ ಇತ್ತು. ಹೀಗಾಗಿ ಆನ್ಸರ್ ಏನಾಗುತ್ತೆ, ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ದಿ ಸ್ಟೇಟ್ಮೆಂಟ್ 1. ಓಕೆ, 19ನೇದು ಇದು ಈಸಿಯಪ್ಪ, ವೆರಿ ಈಸಿ. ಓಕೆ, ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಅಂಡರ್ ಆರ್ಟಿಕಲ್ 200 ವಿಧಿ 200ನೇ ಪ್ರಕಾರ ಗವರ್ನರ್ ಏನು ಮಾಡ್ತಾರೆ, ವಿಥೋಲ್ಡ್ ದಿ ಅಸೆಂಟ್ ಟು ಎ ಬಿಲ್ ಪಾಸ್ಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯ ವಿಧಾನಸಭೆ ಒಂದು ಏನು ಮಸೂದೆಯನ್ನು, ಒಂದು ಬಿಲ್ಲನ್ನು ಅವ್ರಿಗೆ ಕಳಿಸಿದರೆ ವಿಥೋಲ್ಡ್ ಮಾಡ್ಬೋದು, ಅದನ್ನು ಇಟ್ಕೋಬೋದು. ಸೈನ್ಯ ಮಾಡ್ಬೇಕಂತೇನಿಲ್ಲ. ಎಸ್, ವಿಥೋಲ್ಡ್ ಮಾಡ್ಕೋಬೋದು, ಅದನ್ನು ಇಟ್ಕೋಬೋದು, ಹಿಡಿದು ಇಟ್ಕೋಬೋದು. ರಿಸರ್ವ್ ದಿ ಬಿಲ್ ಬೈ ದಿ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಿಡರೇಷನ್ ಫಾರ್ ದಿ ಪ್ರೆಸಿಡೆಂಟ್. ಅವ್ರಿಗೇನು ಅನಿಸುತ್ತೆ, ಇದನ್ನು ಪ್ರೆಸಿಡೆಂಟ್ ಅವ್ರಿಗೆ ಕಳ್ಸೋಣ, ಒಂದಿಷ್ಟು ಮ್ಯಾಟ್ರ್ ಏನಿದೆ ಸ್ವಲ್ಪ ಕ್ಲಿಷ್ಟಕರವಾಗಿದೆ, ಇದನ್ನು ಪ್ರೆಸಿಡೆಂಟ್ ಅವ್ರಿಗೆ ಕಳ್ಸೋಣ, ಪ್ರೆಸಿಡೆಂಟ್ ಏನು ಮಾಡಲಿ ಡಿಸೈಡ್ ಮಾಡಲಿ ಏನು ಮಾಡಬೇಕು ಅಂತ. ಎಸ್, ಇದು ಕೂಡ ಕರೆಕ್ಟು. ರಿಟರ್ನ್ ದಿ ಬಿಲ್ ಅದರ್ ದ್ಯಾನ್ ಮನಿ ಬಿಲ್. ಮನಿ ಬಿಲ್ ಬಿಟ್ಟು ಹಣಕಾಸು ಮಸೂದೆನ ವಾಪಸ್ ಕಳ್ಸೋಕ್ಕಾಗಲ್ಲ. ಅದನ್ನು ಬಿಟ್ಟು ಬೇರೆ ಯಾವುದೇ ಬಿಲ್ ಆಗಿರಲಿ ಅದನ್ನು ವಾಪಸ್ ಏನು ಮಾಡ್ಬೋದು, ಇನ್ನೊಂದು ಸಲ ರೀಕನ್ಸಿಡರ್ ಮಾಡಿ, ನಾನು ಚೇಂಜಸ್ ಹೇಳ್ತೇನೆ, ರೀಕನ್ಸಿಡರ್ ಮಾಡಿ ನೋಡೋಣ ಇನ್ನೊಂದು ಏನು ಮಾಡ್ತೀರಾ ಚೇಂಜಸ್ ಅಂತ ಹೇಳಿ ಅದನ್ನು ವಾಪಸ್ಸು ಕಳಿಸಬಹುದು. ಓಕೆ, ಈಗ ಇನ್ನೊಂದು ನೋಡಿ, ಈಗ ಇದನ್ನು ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ಕನ್ಸಿಡರೇಷನಿಗೆ ಕೊಡ್ತಾರೆ. ಪ್ರೆಸಿಡೆಂಟ್ ಏನು ಮಾಡ್ಬೋದು, ಅದಕ್ಕೆ ಸೈನ್ ಹಾಕ್ಬೋದು, ಇಲ್ಲ ವಾಪಸ್ ರೀಕನ್ಸಿಡರೇಷನಿಗೆ ಕಳಿಸ್ಬೋದು. ಒಂದೇನು ಮಾಡ್ಬೋದು, ಪ್ರೆಸಿಡೆಂಟು ಸೈನ್ ಹಾಕ್ಬೋದು, ಇಲ್ಲ ಅಂತಂದರೆ ವಾಪಸ್ಸು ರೀಕನ್ಸಿಡರೇಷನ್ಗೆ ಕಳಿಸ್ಬೋದು. ಈಗ ವಾಪಸ್ ರೀಕನ್ಸಿಡರೇಷನಿಗೆ ಕಳಿಸಿರ್ತಾರಲ್ವಾ, ಸ್ಟೇಟ್ ಗೌರ್ಮೆಂಟ್ ಮತ್ತೆ ವಾಪಸ್ ಕಳಿಸುತ್ತೆ. ಓಕೆ, ಅವಾಗ ಪ್ರೆಸಿಡೆಂಟ್ ಮತ್ತೆ ವಾಪಸ್ ರೀಕನ್ಸಿಡರೇಷನಿಗೆ ಕಳಿಸ್ಬೋದು. ಬಟ್ ಇದು ಕೇಂದ್ರ ಸರ್ಕಾರದ ಮಸೂದೆಗಳಿಗೆ ಅಪ್ಲೈ ಆಗಲ್ಲ. ಕೇಂದ್ರ ಸರ್ಕಾರದಲ್ಲಿ ಪ್ರೆಸಿಡೆಂಟು ಒಂದು ಸಲ ರೀಕನ್ಸಿಡರೇಷನಿಗೆ ಕಳಿಸಿದರೆ, ವಾಪಸ್ ಮತ್ತೆ ಪಾರ್ಲಿಮೆಂಟು ಪಾಸ್ ಮಾಡಿ ಪ್ರೆಸಿಡೆಂಟಿಗೆ ಕಳಿಸಿದರೆ ಅವರು ಸೈನ್ ಮಾಡಲೇಬೇಕು ಆ ಒಂದು ಬಿಲ್ಲಿಗೆ, ಆ ಒಂದು ಮಸೂದೆಗೆ. ಬಟ್ ಆ ಒಂದು ಕಂಪಲ್ಷನ್ ಸ್ಟೇಟ್ ಬಿಲ್ಗಳಿಗೆ, ರಾಜ್ಯ ಸರ್ಕಾರದ ಮಸೂದೆಗಳಿಗೆ ಆ ಒಂದು ಕಂಪಲ್ಷನ್, ಆ ಒಂದು ಕ್ರೈಟೀರಿಯಾ ಇಲ್ಲ. ದಿಸ್ ಈಸ್ ದಿ ಡಿಫ್ರೆನ್ಸ್. ಪ್ರಶ್ನೆಗಳು ಇಲ್ಲೇ ಉದ್ಭವ ಆಗೋದು. ಎಲ್ಲಿ ಡಿಫ್ರೆನ್ಸಸ್ ಇರುತ್ತೆ ಅಲ್ಲಿಂದ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಲರ್ನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ 20th. ಓಕೆ, ಇಂಟರ್ಸ್ಟೇಟ್ ಕೌನ್ಸಿಲ್ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಂತಾರಾಜ್ಯ ಮಂಡಳಿ, ಇಂಟರ್ಸ್ಟೇಟ್ ಕೌನ್ಸಿಲ್ ಹೇಳಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲೇ. ಯಾವ ಒಂದು ವಿಧಿ ಇಂಟರ್ಸ್ಟೇಟ್ ಕೌನ್ಸಿಲ್ ಎಷ್ಟು ಸಲ ಹೇಳಿದ್ದೀನಿ, ನಾನಂತೂ ಭಾಳ ಸಲ ಹೇಳಿದ್ದೀನಿ. ಆರ್ಟಿಕಲ್ 263 ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಸ್, ಆರ್ಟಿಕಲ್ 263 ವಿಧಿ 763 ಪ್ರಕಾರ ಮಾಡ್ಬೋದು. ಇದೊಂದು ರೆಕಮೆಂಡರಿ ಬಾಡಿ, ಹೌದು ರೆಕಮೆಂಡ್ ಮಾಡ್ಬೋದು. ಆ್ಯಂಡ್ ದೇರ್ ಈಸ್ ಅ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದಿ ಕೌನ್ಸಿಲ್. ಅದರಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿರುತ್ತೆ. ಅದರ ಚೇರ್ಮನ್ಶಿಪ್ಪು ಪ್ರೈಮ್ ಮಿನಿಸ್ಟರ್ ಅಂತ ಇರ್ತಾರೆ. ನೋ, ಅದರ ಚೇರ್ಮನ್ಶಿಪ್ಪು ಹೋಮ್ ಮಿನಿಸ್ಟರ್ ಇರ್ತಾರೆ. ಓವರ್ ಆಲ್ ಇಂಟರ್ಸ್ಟೇಟ್ ಕೌನ್ಸಿಲ್ ಅಂತ ಏನಿದೆ, ಅಂತಾರಾಜ್ಯ ಮಂಡಳಿಯ ಚೇರ್ಮನ್ ಯಾರು ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಬಟ್ ಅದರ ಒಳಗಡೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರುತ್ತೆ. ಅದರ ಚೇರ್ಮನ್ ಯಾರಾಗಿರ್ತಾರೆ, ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರೆ.
ಇದನ್ನು ನೆನ್ಪಿಟ್ಕೊಳ್ಳಿ, ಮೈನ್ಯೂಟ್ ಡೀಟೇಲ್ಸ್. ಓಕೆ, ಮೈನ್ಯೂಟ್ ಡೀಟೇಲ್ಸ್. ಹೀಗಾಗಿ 1 ಮತ್ತು 2 ಏನಿದೆ ಇದು ಸರಿಯಾಗಿ ಇದೆ. ಓಕೆ, ಮಿಕ್ಕಿದ ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ಎಷ್ಟು ಸಲ. 21st ಏನಾಗುತ್ತೆ, ಯಾವುದು ಕ್ವಶನ್ ಮಾರ್ಕ್ ಇರುವಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ ಮಾರ್ಕ್, ಇಲ್ಲೇನು ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಅಲ್ಲೇನು ಬರುತ್ತೆ ಆನ್ಸರು? 21ನೇದ್ದು ಏನು ಬರುತ್ತೆ ಆನ್ಸರು? 130. ಬಿ ನಾನು ಬರೆಯಲ್ಲ, ಬಟ್ ಹೇಳ್ತಾ ಇದ್ದೀನಿ, 130 ಬರುತ್ತೆ. ಓಕೆ, ನೆಕ್ಸ್ಟು 22ನೇದ್ದು ಇಲ್ಲಿ ಕ್ವಶನ್ ಮಾರ್ಕ್ ಇರುವಲ್ಲಿ. ಓಕೆ, ರಿಪ್ಲೇಸಸ್ ಇವೆಲ್ಲ ಈಸಿ ಅಬ್ಬಾ. ದೀಸ್ ಕ್ವಶನ್ಸ್ ನೀವೇನು ಮಾಡಬಾರ್ದು, ದಿಸ್ ಟೈಪ್ ಆಫ್ ಕ್ವಶನ್ಸ್ ಯು ಶುಡಂಟ್ ಡೂ ರಾಂಗ್. ಇವುಗಳನ್ನು ನೀವು ತಪ್ಪು ಮಾಡಲೇಬಾರ್ದು. ಈ ಕ್ವಶನ್ ಮಾರ್ಕ್ ಇರುವಲ್ಲಿ ಏನು ಬರುತ್ತೆ? 38, 38 ಸಿ ಬರುವಂಥದ್ದು. ನೆಕ್ಸ್ಟು ಓಕೆ, ಇದರ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ 4 ಇಕ್ವೇಷನಲ್ಲಿ ABCDನಲ್ಲಿ ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಡಿ, ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಟಿ. ಕ್ಯೂ ಏನಿದೆ ಟಿಗಿಂತ ದೊಡ್ಡದು ಇದೆ. 5 ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇದೊಂದು ಕೊಟ್ಟಿದ್ದಾರೆ. ಯಾವುದು ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಕರಿತೀವಿ. ಅದ್ರ ಕೋಡ್ ಏನು ಅಂತ. ಓಕೆ, ಅಥವಾ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಥರ ರೈಟಲ್ಲಿ ಯಾವುದು ಲೆಫ್ಟಲ್ಲಿ ಯಾವುದು ಅದನ್ನು ಕೇಳಿದ್ದಾರೆ. ಇದು ಲಾಜಿಕಲ್ ರೀಸನಿಂಗು, ಈಸಿ ಇದು. ಓಕೆ, ಇದೇನಾಗುತ್ತೆ, ಯಾರೋ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲ್ಯಾಂಟ್ ಈಸ್ ಇನ್ ದಿ ಮಿಡಲ್, ಮಧ್ಯದಲ್ಲಿ ಯಾವುದಿದೆ ಅಂತ ಕೇಳಿದ್ದಾರೆ. ರೋಸ್, ಗುಲಾಬಿ ಏನಿದೆ ಮಧ್ಯದಲ್ಲಿ ಇದೆ. 25ನೇದು 5 ಬಾಯ್ಸ್ ಇದ್ದಾರೆ. ಅದೇ ಹೇಳಿದ್ನಲ್ಲ, ಸಿಟ್ಟಿಂಗ್ ಅರೇಂಜ್ಮೆಂಟು, ಯಾರ ಮೇಲೆ ಯಾರು ಕೆಳಗೆ ಅನ್ನೋದು ಕೇಳಿರ್ತಾರೆ. ವಿಚ್ ಆಫ್ ದಿ ಹೂ ಇಸ್ ದಿ ಸಿಟ್ಟಿಂಗ್ ಲೋವೆಸ್ಟ್ ಪಾಯಿಂಟ್, ಕೆಳಗಡೆ ಫುಲ್ಲು ಸ್ಟೇರ್ ಕೇಸ್ ಮೆಟ್ಟಿಲಿನ ಕೆಳಗಡೆ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಯಾರಿದ್ದಾರೆ? 25ನೇದು ಯಾರು? ಚಂದ್ರು ಏನಿದ್ದಾರೆ ಎಲ್ಲಕ್ಕಿಂತ ಲೋವೆಸ್ಟ್ ಪಾಯಿಂಟಲ್ಲಿ ಚಂದ್ರು ಅವರು ಕೂತಿದ್ದಾರೆ ಅಂತ ಹೇಳಿ. ಇದಿಷ್ಟು ಇವತ್ತಿನ ದಿನ 10ರ ಒಂದಿಷ್ಟು ಪ್ರಶ್ನೆಗಳ ವಿಶ್ಲೇಷಣೆ. ಶೀಘ್ರದಲ್ಲೇ ದಿನ 11, ಓಕೆ ಸಾರಿ ದಿನ 10 ಇದು ಆಯಿತು. ದಿನ 11 ಡೇಟ್ 11 ಸೂನ್ ಐ ವಿಲ್ ಕಮ್. ಓಕೆ, ವಿಲ್ ಅಪ್ಲೋಡ್. ಆ್ಯಂಡ್ ನಿಮ್ಮ ಒಂದು ಏನು ಸಪೋರ್ಟ್ ಇದೆ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.